ಮಾತುಗಳು ಆತ್ಮಕ್ಕೆ ಸಾಂತ್ವನ ನೀಡುವ ಮುಲಾಮುಗಳಂತಿವೆ. ಕೇಳುವವರಿಗೆ ಸಾಂತ್ವನ ಮತ್ತು ಸಾಂತ್ವನವನ್ನು ನೀಡುತ್ತವೆ. ಪವಿತ್ರನು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಮುಂದುವರಿದನು. ನಾನು ಇಂದು ಇಲ್ಲಿಗೆ ಭಾರವಾದ ಹೃದಯದಿಂದ ಬಂದಿದ್ದೇನೆ. ದುರ್ಯೋಧನನ ಕ್ರಿಯೆಗಳ ದುಷ್ಟತನ ಮತ್ತು ಅವನನ್ನು ಬೆಂಬಲಿಸುವ ಕ್ಷತ್ರಿಯರ ಹಗೆತನವನ್ನು ತಿಳಿದಿದ್ದೇನೆ. ಆದರೆ ಶಾಂತಿಗಾಗಿ ಇನ್ನೂ ಭರವಸೆ ಇದೆ ಎಂದು ನನಗೆ ತಿಳಿದಿದೆ. ಏಕೆಂದರೆ ಒಬ್ಬ ವ್ಯಕ್ತಿಯೂ ಸಹ ಸರಿಯಾದದ್ದನ್ನು ಮಾಡಲು ಪ್ರಯತ್ನಿಸಿದರೆ ಅವರ ಅರ್ಹತೆ ನಿಜವಾಗಿಯೂ ದೊಡ್ಡದಾಗಿದೆ. ಅವನು ತನ್ನ ಕಣ್ಣುಗಳಲ್ಲಿ ಆಳವಾದ ಸಹಾನುಭೂತಿಯೊಂದಿಗೆ ವಿದುರನನ್ನು ದಿಟ್ಟಿಸಿ ನೋಡಿದನು. ಒಬ್ಬನು ತಪ್ಪು ಮಾಡಲು ಉದ್ದೇಶಿಸಿದರೂ ನಿಜವಾಗಿ ಆ ಕೃತ್ಯವನ್ನು ಮಾಡದಿದ್ದರೂ ಅವರಿಗೆ ಯಾವುದೇ ಅಪಾಯವಿರುವುದಿಲ್ಲ. ಆದರೆ ನಮ್ಮೆಲ್ಲರನ್ನೂ ಆವರಿಸುವ ಅಪಾಯವನ್ನುಂಟು ಮಾಡುವ ಈ ವಿಪತ್ತಿನ ಬೇರುಗಳು ದುರ್ಯೋಧನ ಮತ್ತು ಕರ್ಣನ ಕಾರ್ಯಗಳಲ್ಲಿ ಬೇವೂರಿವೆ ಎಂದು ನಾನು ಹೆದರುತ್ತೇನೆ. ಅವರು ತಮ್ಮ ಸಹವರ್ತಿ ಕ್ಷತ್ರಿಯರನ್ನು ದಾರಿ ತಪ್ಪಿಸಿದ್ದಾರೆ ಮತ್ತು ಈಗ ನಾವೆಲ್ಲರೂ ಅದರ ಬೆಲೆಯನ್ನು ಪಾವತಿಸುತ್ತಿದ್ದೇವೆ. ಅವನು ಮಾತನಾಡುವಾಗ ಪವಿತ್ರನ ಧ್ವನಿಯು ಹೆಚ್ಚು ತುತ್ತು ಪಡೆಯಿತು. ಇನ್ನೊಬ್ಬನನ್ನು ಹಾನಿಯಿಂದ ರಕ್ಷಿಸಲು ಪ್ರಯತ್ನಿಸುವುದು ಒಬ್ಬ ಸ್ನೇಹಿತನ ಕರ್ತವ್ಯವಾಗಿದೆ. ಅದು ಅವರನ್ನು ಕೂದಲುಗಳಿಂದ ವಶಪಡಿಸಿಕೊಳ್ಳುವುದು ಮತ್ತು ಅವರ ಮೂರ್ಖ ಮಾರ್ಗದಿಂದ ತಡೆಯುವುದು ಎಂದಾದರೂ ಈ ಸಂದರ್ಭದಲ್ಲಿ ನಾನು ದುರ್ಯೋಧನ ಮತ್ತು ಅವರ ಸಲಹೆಗಾರರನ್ನು ಸದ್ಗುಣ ಮತ್ತು ಲಾಭಕ್ಕೆ ಅನುಗುಣವಾದ ನನ್ನ ಮಾತುಗಳನ್ನು ಕೇಳಲು ಮತ್ತು ಈ ವಿಪತ್ತನ್ನು ಕೊನೆಗೊಳಿಸಬಹುದಾದ ನನ್ನ ಸಲಹೆಯನ್ನು ಸ್ವೀಕರಿಸಲು ವಿನಂತಿಸುತ್ತೇನೆ. ಅವನು ಮಾತನಾಡುವಾಗ ಪವಿತ್ರ ವ್ಯಕ್ತಿಯ ಕಣ್ಣುಗಳು ತೀವ್ರವಾಗಿ ಉರಿಯುತ್ತಿದ್ದವು. ಅವರು ಹೋರಾಡುತ್ತಿರುವ ಬಳಗಳಿಗೆ ಶಾಂತಿಯನ್ನು ಪುನಃಸ್ಥಾಪಿಸಲು ಏನು ಬೇಕಾದರೂ ಮಾಡಲು ಸಿದ್ಧರಿರುವಂತೆ ತೋರುತ್ತಿತ್ತು. ನಾನು ಇಲ್ಲಿಗೆ ಕೇವಲ ನನಗಾಗಿ ಮಾತ್ರವಲ್ಲ, ಧೃತರಾಷ್ಟ್ರನ ಪುತ್ರರು ಮತ್ತು ಪಾಂಡವರ ಒಳಿತಿಗಾಗಿ ಮತ್ತು ಭೂಮಿಯ ಮೇಲಿನ ಎಲ್ಲಾ ಕ್ಷತ್ರಿಯರ ಒಳಿತಿಗಾಗಿ ಬಂದಿದ್ದೇನೆ ಎಂದು ಅವರು ಹೇಳಿದರು. ಪವಿತ್ರನು ಮಾತನಾಡುವಾಗ ವಿದುರನು ಶ್ರದ್ಧೆಯಿಂದ ಆಲಿಸಿದನು. ಅವರ ಮಾತುಗಳು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯೊಂದಿಗೆ ತೊಟ್ಟಿಕ್ಕಿದವು. ಅವನು ಸಾಮಾನ್ಯ ಮನುಷ್ಯನಲ್ಲ, ಆದರೆ ಅವರ ತೊಂದರೆಗೊಳಗಾದ ಜಗತ್ತಿಗೆ ಶಾಂತಿ ಮತ್ತು ಮೋಕ್ಷವನ್ನು ತರಲು ಬಂದ ದೈವಿಕ ಜೀವಿ ಎಂದು ಅವನಿಗೆ ತಿಳಿದಿತ್ತು. ಪವಿತ್ರನು ಮಾತನಾಡುವುದನ್ನು ಮುಗಿಸಿದಾಗ ತನ್ನ ಕಾರ್ಯಾಚರಣೆಯ ಭಾರದಿಂದ ದಣಿದು ತನ್ನ ಮೃದುವಾದ ಹಾಸಿಗೆಯ ಮೇಲೆ ಮಲಗಿದನು. ವಿದುರನು ನಿದ್ದೆ ಮಾಡುವಾಗ ಅವನನ್ನು ನೋಡುತ್ತಿದ್ದನು. ಅವರ ರಾಜ್ಯದ ಭವಿಷ್ಯವು ಸಮತೋಲನದಲ್ಲಿದೆ ಮತ್ತು ಈ ಪವಿತ್ರನು ಮಾತ್ರವೇ ಅವರೆಲ್ಲರನ್ನೂ ಆವರಿಸುವ ಅಪಾಯವನ್ನುಂಟು ಮಾಡುವ ವಿನಾಶದ ಪ್ರಪಾತದಿಂದ ಅವರನ್ನು ರಕ್ಷಿಸಬಲ್ಲನು ಎಂದು ತಿಳಿದನು. ವೈಶಂಪಾಯನ ಮತ್ತು ಕೃಷ್ಣ ಉತ್ಸಾಹಭರಿತ ಸಂಭಾಷಣೆಯಲ್ಲಿ ನಿರತರಾಗಿದ್ದಾಗ ರಾತ್ರಿಯ ಆಕಾಶವು ನಕ್ಷತ್ರಗಳಿಂದ ಬೆಳಗುತ್ತಿತ್ತು. ಅವರ ಮಾತುಗಳು ಪರಸ್ಪರರ ತುಟಿಗಳಿಂದ ಚಿಗುರಿಯಂತೆ ಹಾರುತ್ತಿದ್ದವು. ಸದ್ಗುಣ, ಲಾಭ ಮತ್ತು ಬಯಕೆಯ ಪರಿಮಳದಿಂದ ಗಾಳಿ ಜೀವಂತವಾಗಿತ್ತು. ಅವರ ಚರ್ಚೆಯು ಕಾಲಾನಂತರದಲ್ಲಿ ತೂಗಾಡುತ್ತಿದ್ದ ಸಂತೋಷಕರ ನುಡಿಗಟ್ಟುಗಳು ಮತ್ತು ಉಚ್ಚಾರಾಂಶಗಳ ವರ್ಣಚಿತ್ರವನ್ನು ನೇದಿತ್ತು. ರಾತ್ರಿ ಉರುಳಿದಂತೆ ಶಂಖ ಮತ್ತು ತಾಳವಾದ್ಯಗಳ ಶಬ್ದವು ಮೌನವನ್ನು ಭೇದಿಸಿ ಹೊಸ ದಿನದ ಉದಯವನ್ನು ಘೋಷಿಸಿತು. ಸತ್ವತರಲ್ಲಿ ಆ ಗೂಳಿ ಕೃಷ್ಣನು ತನ್ನ ಹಾಸಿಗೆಯಿಂದ ಎದ್ದನು. ಬೆಳಗಿನ ಇಬ್ಬನಿಯಲ್ಲಿ ಅರಳುತ್ತಿರುವ ಕಮಲದಂತಹ ದ್ರವದಂತೆ ಅವನ ಚಲನೆ. ಅವನು ಉಲ್ಲಾಸಕರ ಸ್ನಾನದಿಂದ ತನ್ನನ್ನು ಶುದ್ಧೀಕರಿಸಿಕೊಂಡನು. ತನ್ನ ಆತ್ಮವನ್ನು ಶುದ್ಧೀಕರಿಸಲು ಪವಿತ್ರ ಮಂತ್ರಗಳನ್ನು ಪಠಿಸಿದನು ಮತ್ತು ಯಜ್ಞದ ಬೆಂಕಿಯ ಮೇಲೆ ಶುದ್ಧೀಕರಿಸಿದ ಬೆಣ್ಣೆಯನ್ನು ಸುರಿದನು. ಅವನು ತನ್ನ ಉಡುಪನ್ನು ಧರಿಸುತ್ತಿದ್ದಂತೆ ಕೃಷ್ಣನ ಸೌಂದರ್ಯವು ದೀಪಸ್ತಂಭದಂತೆ ಹೊಳೆಯಿತು. ಅವನ ಸುತ್ತಲಿನ ಜಗತ್ತನ್ನು ಬೆಳಗಿಸಿತು. ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಅವನ ಉಪಸ್ಥಿತಿಯು ಅವನನ್ನು ನೋಡಿದ ಎಲ್ಲರಿಂದಲೂ ಗೌರವವನ್ನು ಪಡೆಯಿತು. ಯಾದವರ ಪ್ರಮಾಣ ಮಾಡಿದ ಶತ್ರುಗಳಾದ ದುರ್ಯೋಧನ ಮತ್ತು ಶಕುನಿ ಗೌರವದಿಂದ ಕೃಷ್ಣನ ಬಳಿಗೆ ಬಂದರು.
ಅವರು ರಾಜರ ಸಭೆಗೆ ಸೇರಲು ಆಹ್ವಾನಿಸಿದಾಗ ಅವರ ಮಾತುಗಳು ಹೊಳೆಯುತ್ತಿದ್ದವು. ಎಂದೆಂದಿಗೂ ಕರುಣಾಮಯಿ ಆತಿಥೇಯನಾಗಿದ್ದ ಕೃಷ್ಣನು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವರ ಧ್ವನಿಯಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದನು. ಆತ ಬ್ರಾಹ್ಮಣರ ಗುಂಪನ್ನು ಕರೆದು ಅವರಿಗೆ ಚಿನ್ನ ನಿಲುವಂಗಿಗಳು ಮತ್ತು ಮಂದನ ಉಡುಗೊರೆಗಳನ್ನು ನೀಡಿದನು. ಆತನ ಆದಾಯವು ಸಮುದ್ರದಷ್ಟು ಮಿತಿಯಿಲ್ಲದಂತಿತ್ತು. ಅವನು ಸಭೆಯ ನಡುವೆ ಕುಳಿತಾಗ ಆತನ ಚಾಲಕ ದಾರುಕನು ಭವ್ಯವಾದ ರಥದೊಂದಿಗೆ ಆಗಮಿಸಿದನು. ಅದರ ಸಾಲು ಸಾಲುಗಳು ಕೃಷ್ಣನ ಆಗಮನವನ್ನು ವಿಜಯೋತ್ಸವದ ಸಂಭ್ರಮದಂತೆ ಘೋಷಿಸುತ್ತಿದ್ದವು. ಸಾವಿರಾರು ಸೈನಿಕರು, ಆನೆಗಳು ಮತ್ತು ಕಾರುಗಳು ಕೃಷ್ಣನನ್ನು ಹಿಂಬಾಲಿಸುತ್ತಿದ್ದಂತೆ ಬೀದಿಗಳು ಸಂಗೀತದ ಮಧುರ ಶಬ್ದಗಳಿಂದ ತುಂಬಿದವು. ತಾಳಗಳು ಘರ್ಷಣೆಗೊಂಡವು ಮತ್ತು ಶಂಖಗಳು ಬೀಸುತ್ತಿದ್ದವು. ಹಸ್ತಿನಾಪುರದ ನಾಗರಿಕರು ಬೀದಿಗಳಲ್ಲಿ ಸುರಿಯುತ್ತಿದ್ದರು. ಅವರ ಮುಖಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಧೈರ್ಯಿಕ ನಾಯಕನ ಒಂದು ನೋಟವನ್ನು ನೋಡಲು ಉತ್ಸುಕರಾಗಿದ್ದರು. ಕೃಷ್ಣನು ಕುರು ಆಸ್ಥಾನವನ್ನು ಪ್ರವೇಶಿಸಿದಾಗ ಅವನ ಸೇವಕರು ತಮ್ಮ ಶಂಖಗಳನ್ನು ಮತ್ತು ತುತ್ತೂರಿಗಳನ್ನು ಬೀಸುತ್ತಾ ಕಿವುಡುತನದ ಶಬ್ದದಿಂದ ಗಾಳಿಯನ್ನು ತುಂಬಿದರು. ಅದು ಅದನ್ನು ಕೇಳಿದ ಎಲ್ಲರ ಬೆನ್ನೆಲುಬುಗಳನ್ನು ನಡುಗಿಸಿತು. ರಾಜರ ಸಭೆಯು ಸಂತೋಷದಿಂದ ನಡುಗಿತು. ಮರುಭೂಮಿಯಲ್ಲಿನ ಒಯಸಿಸ್ ಅನ್ನು ನೋಡುತ್ತಿರುವ ಬಾರಾರಿದ ಪ್ರಯಾಣಿಕರಂತೆ ಅವರ ಕಣ್ಣುಗಳು ಕೃಷ್ಣನ ಮೇಲೆ ನಿಂತವು. ಭೀಷ್ಮ, ದ್ರೋಣ ಮತ್ತು ಧೃತರಾಷ್ಟ್ರರು ತಮ್ಮ ಸ್ಥಾನಗಳಿಂದ ಒಂದಾಗಿ ಎದ್ದು ಅವರ ಚಲನೆಗಳು ಕೃಷ್ಣನಿಗೆ ಅವರು ಹೊಂದಿದ್ದ ಗೌರವಕ್ಕೆ ಸಾಕ್ಷಿಯಾಗಿವೆ. ಚಿನ್ನದಿಂದ ಅಲಂಕರಿಸಲ್ಪಟ್ಟ ಸುಂದರವಾದ ಸಿಂಹಾಸನವನ್ನು ಅವನಿಗೆ ಸಿದ್ಧಪಡಿಸಲಾಗಿತ್ತು. ಆದರೆ ಕೃಷ್ಣನು ಅದನ್ನು ನಿರಾಕರಿಸಿದನು. ಬದಲಿಗೆ ತನ್ನ ಸ್ನೇಹಿತರು ಮತ್ತು ಮಿತ್ರರ ನಡುವೆ ನೆಲದ ಮೇಲೆ ಕುಳಿತುಕೊಳ್ಳಲು ಆಯ್ಕೆ ಮಾಡಿದನು. ಅವನು ಕುಳಿತಾಗ ದೂರದಿಂದ ಅವನೊಂದಿಗೆ ಬಂದಿದ್ದ ಋಷಿಗಳು ಆಸ್ಥಾನವನ್ನು ಪ್ರವೇಶಿಸಿದರು. ಅವರ ಉಪಸ್ಥಿತಿಯು ಎಲೆಗಳ ಮೃದುವಾದ ಗದ್ದಲದಿಂದ ಘೋಷಿಸಲ್ಪಟ್ಟಿತು. ಕೃಷ್ಣನು ಅವರನ್ನು ಸಭೆಗೆ ಸೇರಲು ಆಹ್ವಾನಿಸಿದನು. ಅವರಿಗೆ ಸ್ಥಾನಗಳನ್ನು ಮತ್ತು ಯೋಗ್ಯವಾದ ಸೌಜನ್ಯವನ್ನು ನೀಡುವಂತೆ ಭೀಷ್ಮನನ್ನು ಒತ್ತಾಯಿಸಿದನು. ಋಷಿಗಳು ಅವರಿಗೆ ಅರ್ಪಿಸಿದ ಆರ್ಘ್ಯಗಳನ್ನು ಸ್ವೀಕರಿಸಿದರು. ಅವರ ಆತ್ಮವು ಶಾಂತಿಯಿಂದ ಕೂಡಿದ್ದು ಅವರು ಮಧ್ಯದಲ್ಲಿ ಕುಳಿತಿದ್ದರು. ದೊಡ್ಡ ಋಷಿ ವೈಶಂಪಾಯನನು ರಾಜ ಧೃತರಾಷ್ಟ್ರನ ಮುಂದೆ ನಿಂತನು. ಅವನ ಕಣ್ಣುಗಳು ಆರವಾದ ತೂತು ಪ್ರಜ್ಞೆಯಿಂದ ತುಂಬಿದವು. ರಾಜನ ಆಸ್ಥಾನವು ಮೌನವಾಗಿತ್ತು. ಹೊರಗಿನ ಸೌಮ್ಯವಾದ ಗಾಳಿಯಲ್ಲಿ ಎಲೆಗಳ ಸದ್ದು ಮಾಡುವ ಶಬ್ದ ಮಾತ್ರ. ಕಾಡು ಕುಲದ ಪೂಜ್ಯ ರಾಜಕುಮಾರನಾದ ಕೃಷ್ಣನು ಮಾತನಾಡಲು ಎದ್ದನು. ಅವನ ಧ್ವನಿಯು ಮಳೆಯ ದಿನದಂದು ಗುಡುಗುಲಿದ್ದಂತೆ ಆಳವಾದ ಮತ್ತು ಪ್ರತಿಧ್ವನಿಸುವಂತಿತ್ತು. ಸಭಾಂಗಣವನ್ನು ತುಂಬಿತು. ಭಾರತ. ಕೃಷ್ಣನು ತನ್ನ ಮಾತುಗಳನ್ನು ಪ್ರಾಮಾಣಿಕತೆಯಿಂದ ಸುರಿಸುತ್ತಾ ಪ್ರಾರಂಭಿಸಿದನು. ನಾನು ಇಂದು ನಿಮ್ಮ ಬಳಿಗೆ ಬಂದಿದ್ದೇನೆ. ನಮ್ಮ ಎರಡು ದೊಡ್ಡ ರಾಜ್ಯಗಳಾದ ಕುರು ಮತ್ತು ಪಾಂಡವರ ನಡುವೆ ಶಾಂತಿಯನ್ನು ತರಲು ಬಹಳ ಸಮಯದಿಂದ ನಾವು ಭಿನ್ನಾಭಿಪ್ರಾಯದಲ್ಲಿದ್ದೇವೆ. ನಮ್ಮ ಸೈನ್ಯಗಳು ಹೊಡೆತಕ್ಕೆ ಸಿದ್ಧವಾಗಿರುವ ಪ್ರಬಲ ಸರ್ಪಗಳ ಜೋಡಿಯಂತೆ ಯುದ್ಧಕ್ಕೆ ಸಿದ್ಧವಾಗಿವೆ. ಆದರೆ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಪ್ರಿಯ ರಾಜ, ಅದನ್ನು ಅಲ್ಲಿಗೆ ಬರಲು ಬಿಡಬೇಡಿ. ನಿಮ್ಮ ಕುಟುಂಬದ ಗೌರವ, ನಿಮ್ಮ ಜನರ ಯೋಗಕ್ಷೇಮಕ್ಕೆಲ್ಲವೂ ಅಪಾಯದಲ್ಲಿದೆ. ಕೃಷ್ಣನ ಮಾತುಗಳು ಸಭಾಂಗಣದಾದ್ಯಂತ ಪ್ರತಿಧ್ವನಿಸಿದವು ಮತ್ತು ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಅವನು ಪಾಂಡವರ ಮುಗ್ಧತೆ, ಕಾಡಿನಲ್ಲಿ ಅವರ ವನವಾಸದ ವರ್ಷಗಳು ಮತ್ತು ನ್ಯಾಯಕ್ಕಾಗಿ ಅವರ ಮನವಿಯನ್ನು ಕುರಿತು ಮಾತನಾಡಿದರು. ಓ ರಾಜನೇ, ಅವರು ನಿನಗೆ ನಿಷ್ಠರಾಗಿದ್ದಾರೆ ಎಂದು ಕೃಷ್ಣನು ದೃಢನಿಶ್ಚಯದಿಂದ ತುಂಬಿದ ಅವನ ಧ್ವನಿಯಲ್ಲಿ ಹೇಳಿದನು. ಮತ್ತು ಈಗ ಅವರು ನಿಮ್ಮ ಮಕ್ಕಳಾಗಿ ಅವರ ಹಕ್ಕುಗಳನ್ನು ಒಪ್ಪಿಕೊಳ್ಳಿ ಮತ್ತು ಅವರೊಂದಿಗೆ ರಾಜ್ಯದ ಸಂಪತ್ತನ್ನು ಹಂಚಿಕೊಳ್ಳಿ ಎಂದು ಮಾತ್ರ ಕೇಳುತ್ತಾರೆ. ಧೃತರಾಷ್ಟ್ರನು
ತನ್ನ ಅಭಿವ್ಯಕ್ತಿಯನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಅಭಿವ್ಯಕ್ತಿಯು ಕಳವಳದ ಮುಖವಾಡವಾಗಿತ್ತು. ಅವನಿಗೆ ಕೃಷ್ಣನ ಮಾತುಗಳ ಭಾರ ಮತ್ತು 2 ರಾಜ್ಯಗಳನ್ನು ನಾಶಪಡಿಸುವ ಅಪಾಯ ತಿಳಿದಿತ್ತು. ದುರ್ಯೋಧನನ ನೇತೃತ್ವದಲ್ಲಿ ಅವನ ಸ್ವಂತ ಪುತ್ರರು ಕುರು ರಾಜವಂಶವನ್ನು ದೀರ್ಘಕಾಲದಿಂದ ವ್ಯಾಖ್ಯಾನಿಸಿದ್ದ ಮೌಲ್ಯಗಳನ್ನು ಕಡೆಗಣಿಸುತ್ತಾ ತಮ್ಮ ಮಹತ್ವಾಕಾಂಕ್ಷೆಯಲ್ಲಿ ಅಜಾಗರೂಕರಾಗಿ ಬೆಳೆದಿದ್ದರೂ ಕೃಷ್ಣನು ತನ್ನ ಧ್ವನಿಯನ್ನು ಮುಂದುವರಿಸಿದನು. ಓ ರಾಜನೇ, ಈ ಹುಚ್ಚುತನವನ್ನು ನಿಲ್ಲಿಸುವ ಶಕ್ತಿ ನಿನಗೆ ಇದೆ. ನೀನು ನಿನ್ನ ಮಕ್ಕಳ ದಾರಿ ತಪ್ಪಿದ ಮಾರ್ಗಗಳನ್ನು ಸರಿಪಡಿಸಬಹುದು ಮತ್ತು ನಮ್ಮ ರಾಜ್ಯಗಳಿಗೆ ಶಾಂತಿಯನ್ನು ಮರಳಿ ತರಬಹುದು ಮತ್ತು ನಾನು ನಿನಗೆ ಭರವಸೆ ನೀಡುತ್ತೇನೆ. ಓ ಭರತ, ನಾವು ಒಟ್ಟಾಗಿ ಕೆಲಸ ಮಾಡಿದರೆ ನಾವು ದೊಡ್ಡ ವಿಷಯಗಳನ್ನು ಸಾಧಿಸಬಹುದು. ಪಾಂಡವರು ನಿಷ್ಠಾವಂತ ಮಿತ್ರರಾಗಿ ನಿನ್ನೊಂದಿಗೆ ನಿಲ್ಲುತ್ತಾರೆ ಮತ್ತು ಒಟ್ಟಾಗಿ ನಾವು ನಮ್ಮನ್ನು ವಿರೋಧಿಸುವ ಎಲ್ಲರನ್ನೂ ಜಯಿಸುತ್ತೇವೆ. ಕೃಷ್ಣನ ಮಾತುಗಳು ಸಭೆಯ ಮೇಲೆ ಭಾರವಾಗುತ್ತಿದ್ದಂತೆ ರಾಜನ ಆಸ್ಥಾನವು ಉದ್ವಿಗ್ನತೆಯ ವಾತಾವರಣದಿಂದ ತುಂಬಿತ್ತು. ಧೃತರಾಷ್ಟ್ರನಿಗೆ ತನಗೆ ಆಯ್ಕೆಯಿದೆ ಎಂದು ತಿಳಿದಿತ್ತುವ ತನ್ನ ಪುತ್ರರ ಸಲಹೆಯನ್ನು ಅನುಸರಿಸಿ ಅಥವಾ ದ್ವಾರಕಾದ ಬುದ್ಧಿವಂತ ರಾಜಕುಮಾರನ ಮಾತನ್ನು ಆಲಿಸಿ ಅವನ ನಿರ್ಧಾರವು ತನ್ನದೇ ಆದ ಹಣೆಬರಹವನ್ನು ಮಾತ್ರವಲ್ಲದೆ 2 ದೊಡ್ಡ ರಾಜ್ಯಗಳ ಹಣೆಬರಹವನ್ನು ರೂಪಿಸುತ್ತದೆ. ಕೃಷ್ಣನು ತನ್ನ ಭಾಷಣವನ್ನು ಮುಕ್ತಾಯಗೊಳಿಸಿದನು. ಅವನ ಧ್ವನಿಯು ಸಭಾಂಗಣದಾದ್ಯಂತ ಸ್ಪಷ್ಟವಾದ ಕೈಯಂತೆ ಮೊಳಗಿತು. ಓ ರಾಜನೇ, ಯುದ್ಧದ ಬದಲು ಶಾಂತಿಯನ್ನು, ವಿನಾಶದ ಮೇಲೆ ಸಹಾನುಭೂತಿಯನ್ನು ಆಯ್ಕೆ ಮಾಡುವ ಶಕ್ತಿ ನಿನಗಿದೆ. ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡು, ಏಕೆಂದರೆ ನಮ್ಮ ರಾಜ್ಯಗಳ ಭವಿಷ್ಯವು ಸಮತೋಲನದಲ್ಲಿದೆ. ಜ್ಞಾನಿಯಾದ ಕೇಶವನ ಮಾತುಗಳನ್ನು ಕೇಳಲು ಬಲಶಾಲಿ ಯೋಧರು ನೆರೆದಿದ್ದ ಸಭಾಭವನದಲ್ಲಿ ಒಂದು ಗಾಢವಾದ ಮೌನವು ಅವರ ಮೇಲೆ ಹೊದಿಕೆಯಂತೆ ಬಿದ್ದಿತ್ತು. ಉನ್ನತ ಹೃದಯದ ರಾಜಕುಮಾರನ ಭಾಷಣವನ್ನು ಅವರು ಭಯದಿಂದ ಕೇಳುತ್ತಿದ್ದಾಗ ಅವರ ಕೂದಲು ಕೊನೆಗೊಂಡಿತು. ಅಂತಹ ಪ್ರಬಲ ಭಾಷಣಕ್ಕೆ ಯಾರೂ ಉತ್ತರಿಸಲು ಧೈರ್ಯ ಮಾಡಬಾರದು ಎಂದು ಅವರಲ್ಲಿದ್ದ ರಾಜರು ತಮ್ಮನ್ನು ತಾವು ಭಾವಿಸಿಕೊಂಡರು. ಅವರ ಅಸಮಾಧಾನವನ್ನು ಗ್ರಹಿಸಿದಂತೆ ಜಮದಗ್ನಿಯ ಮಗ ದುರ್ಯೋಧನನನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ಓ ರಾಜನೇ, ನನ್ನ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ ಒಂದು ಉದಾಹರಣೆಯ ಮೂಲಕ ವಿವರಿಸಿ. ಅವರು ನಿಮಗೆ ತಮ್ಮನ್ನು ತಾವು ಶಿಫಾರಸು ಮಾಡಿದರೆ ನಿಮ್ಮ ಒಳ್ಳೆಯದನ್ನು ಹುಡುಕಿ ಎಂದು ಹೇಳಿದನು. ಅವನು ಒಮ್ಮೆ ತನ್ನ ಪ್ರಬಲ ಸೈನ್ಯದೊಂದಿಗೆ ಇಡೀ ಜಗತ್ತನ್ನು ಆಳಿದ ದಂಬೋದಭವರೆಂಬ ರಾಜನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಈ ಹೆಮ್ಮೆಯ ರಾಜನು ಪ್ರತಿದಿನ ಬೆಳಿಗ್ಗೆ ಎದ್ದು ಯುದ್ಧದಲ್ಲಿ ತನ್ನ ಪರಾಕ್ರಮದ ಬಗ್ಗೆ ಹೆಮ್ಮೆಪಡುತ್ತಿದ್ದನು. ತನ್ನ ಮುಂದೆ ನೆರೆದಿದ್ದ ಬ್ರಾಹ್ಮಣರು ಮತ್ತು ಕ್ಷತ್ರಿಯರನ್ನು ತನಗಿಂತ ಸಮಾನ ಅಥವಾ ಶ್ರೇಷ್ಠರು ಯಾರಾದರೂ ಇದ್ದಾರೆಯೇ ಎಂದು ಕೇಳುತ್ತಿದ್ದನು. ಅವರಲ್ಲಿ ವೇದಗಳನ್ನು ಬಲ್ಲವರು ಮತ್ತು ಉನ್ನತ ಆತ್ಮಗಳನ್ನು ಹೊಂದಿದ್ದವರು ರಾಜನಿಗೆ ತನ್ನ ಅಹಂಕಾರವನ್ನು ನಿಗ್ರಹಿಸಲು ಪದೇ ಪದೇ ಸಲಹೆ ನೀಡಿದರು. ಆದರೆ ಸ್ವತಃ ಅಜೇಯರೆಂದು ಭಾವಿಸಿ ದಂಬೋದಭವನು ಹೆಮ್ಮೆಪಡುತ್ತಲೇ ಇದ್ದನು. ಆತನ ದುರಹಂಕಾರದಿಂದ ಕೋಪಗೊಂಡ ಕೆಲವು ಬ್ರಾಹ್ಮಣರು ನರ ಮತ್ತು ನಾರಾಯಣ ಎಂಬ 2 ವ್ಯಕ್ತಿಗಳು ಎಲ್ಲರಿಗಿಂತ ಮುಂಚೂಣಿಯಲ್ಲಿದ್ದಾರೆ ಮತ್ತು ಯಾವಾಗಲೂ ಯುದ್ಧದಲ್ಲಿ ವಿಜಯಶಾಲಿಯಾಗಿದ್ದಾರೆಂದು ಆತನಿಗೆ ಹೇಳಿದವರೆಮ್ಮೆಯ ರಾಜನು ಈ 2 ವೀರರನ್ನು ಎಲ್ಲಿ ಕಾಣಬಹುದು ಎಂದು ಕೇಳಿದನು. ಆದರೆ ಬ್ರಾಹ್ಮಣರು ತಾವು ಗಂಧಮಾದನ ಪರ್ವತಗಳ ಗುಪ್ತ ಪ್ರದೇಶದಲ್ಲಿ ತಪಸ್ವಿಗಳಾಗಿ ತಮ್ಮ ಜನ್ಮವನ್ನು ತೆಗೆದುಕೊಂಡಿದ್ದೇವೆ ಎಂದು ಉತ್ತರಿಸಿದರು. ದಂಬೋದಭವನ ಕುತೂಹಲವು ಅವನ ಮೇಲೆ ಮೇಲುಗೈ ಸಾಧಿಸಿತು ಮತ್ತು ಅವನು ಪರ್ವತದ ಕಡೆಗೆ ಸಾಗಲು ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿದನು. ಅವನು ಒರಟಾದ ಮತ್ತು ಭಯಾನಕ ಶಿಖರಗಳನ್ನು ತಲುಪಿದಾಗ ಅವನು ನರ ಮತ್ತು ನಾರಾಯಣರನ್ನು ಹುಡುಕಿದನು. ಅಂತಿಮವಾಗಿ ಕಾಡಿನೊಳಗೆ ಅಡಗಿಸಿ ಅವರ ಮೇಲೆ ಬಂದನು. 2 ಋಷಿಗಳು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿದ್ದರು. ಅವರ ರಕ್ತನಾಳಗಳು ಊದಿಕೊಂಡವು ಮತ್ತು ಗೋಚರಿಸುತ್ತಿದ್ದವು. ಆದರೆ
ಅವರು ರಾಜನನ್ನು ಆತಿಥ್ಯದಿಂದ ಸ್ವೀಕರಿಸಿದರು. ಅವರಿಗೆ ಹಣ್ಣುಗಳು, ಬೇರುಗಳು ಮತ್ತು ಆಸನವನ್ನು ನೀಡಿದರು. ಇನ್ನೂ ಹೆಮ್ಮೆ ಪಡುತ್ತಿದ್ದ ರಾಜನು ತನ್ನ ವಿಜಯಗಳ ಬಗ್ಗೆ ಅವರಿಗೆ ತಿಳಿಸಿದನು ಮತ್ತು ಯುದ್ಧಕ್ಕಾಗಿ ಕೇಳಿದನು. ನರ ಮತ್ತು ನಾರಾಯಣರು ತಮ್ಮ ಹಿಮ್ಮೆಟ್ಟುವಿಕೆಯಲ್ಲಿ ಕೋಪ ಮತ್ತು ದುರಾಶೆಗೆ ಯಾವುದೇ ಸ್ಥಾನವಿಲ್ಲ ಮತ್ತು ಅಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳು ಅಥವಾ ಅನ್ಯಾಯಗಳು ಕಂಡುಬಂದಿಲ್ಲ ಎಂದು ಉತ್ತರಿಸಿದರು. ಅವರು ಭೂಮಿಯ ಮೇಲಿನ ಅನೇಕ ಕ್ಷತ್ರಿಯರ ನಡುವೆ ಬೇರೆಡೆ ಯುದ್ಧವನ್ನು ಹುಡುಕುವಂತೆ ರಾಜನಿಗೆ ಸಲಹೆ ನೀಡಿದರು. ಆದರೆ ದಂಬೋದಬವನು ಒತ್ತಾಯಿಸಿದನು ಮತ್ತು ನಾರನು ಬೆರಳೆಣಿಕೆಯಷ್ಟು ಹುಲ್ಲಿನ ಬ್ಲೇಡ್ಗಳನ್ನು ಎತ್ತಿಕೊಂಡು, ನೀನು ಯುದ್ಧವನ್ನು ಬಯಸುತ್ತಿರುವಾಗ ಓ ಕ್ಷತ್ರಿಯ, ಬಂದು ಹೋರಾಡು. ನಿನ್ನ ಎಲ್ಲಾ ತೋಳುಗಳನ್ನು ಎತ್ತಿಕೊಂಡು ನಿನ್ನ ಸೈನ್ಯವನ್ನು ಸಜ್ಜುಗೊಳಿಸಿ, ನಾನು ಇನ್ನು ಮುಂದೆ ಯುದ್ಧಕ್ಕಾಗಿ ನಿನ್ನ ಉತ್ಸಾಹವನ್ನು ನಿಗ್ರಹಿಸುತ್ತೇನೆ ಎಂದು ಹೇಳಿದನು. ರಾಜನು ತನ್ನ ಪರಾಕ್ರಮವನ್ನು ಸಾಬೀತುಪಡಿಸಲು ಉತ್ಸುಕನಾಗಿದ್ದನು. ಬಾಣಗಳ ಸುರಿಮಳೆಯೊಂದಿಗೆ ಎಲ್ಲಾ ಬದಿಗಳನ್ನು ಆವರಿಸಿಕೊಂಡನು. ಆದರೆ ನರನು ಹುಲ್ಲಿನ ಬ್ಲೇಡ್ಗಳನ್ನು ತನ್ನ ಆಯುಧವಾಗಿ ಬಳಸಿ ಆ ಎಲ್ಲಾ ಭಯಾನಕ ದಂಡೆಗಳನ್ನು ದಿಗ್ಭ್ರಮೆಗೊಳಿಸಿದನು. ನಂತರ ಅಜೇಯಋಷಿ ನದಿಯ ಕಡೆಗೆ ಹೊರಟನು. ಕುರುವರ ಸಭೆಯಲ್ಲಿ ಋಷಿ ಕಣ್ಮನು ದುರ್ಯೋಧನನ ಮುಂದೆ ನಿಂತನು. ಅವನ ಮಾತುಗಳು ಸಭಾಂಗಣಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಪ್ರಸಿದ್ಧ ಋಷಿಯು ಜಮದಗ್ನನ ಸಲಹೆಯನ್ನು ಆಲಿಸಿದ್ದನು ಮತ್ತು ಈಗ ತನ್ನ ಸ್ವಂತ ಬುದ್ಧಿವಂತಿಕೆಯನ್ನು ಕೌರವ ರಾಜಕುಮಾರನಿಗೆ ನೀಡಿದನು. ದುರ್ಯೋಧನನೇ ಬ್ರಹ್ಮಾಂಡದ ಪಿತಾಮಹನಾದವನು, ಶಾಶ್ವತ ಮತ್ತು ಅವಿನಾಭಾವಿಯಾಗಿದ್ದಾನೆ. ಅವರ ಸತ್ವವು ಎಲ್ಲ ಅಸ್ತಿತ್ವಗಳಲ್ಲಿ ವ್ಯಾಪಿಸಿದೆ. ಋಷಿಗಳಾದ ನರ ಮತ್ತು ನಾರಾಯಣರು ಇದೇ ಅಚಲವಾದ ಆತ್ಮವನ್ನು ಸಾಕಾರಗೊಳಿಸಿದ್ದಾರೆ. ಅದಿತಿಯ ಪುತ್ರರಲ್ಲಿ ವಿಶ್ವವು ಪ್ರತ್ಯೇಕವಾಗಿ ನಿಲ್ಲುತ್ತಾನೆ. ಅವನು ಮಾತ್ರ ಶಾಶ್ವತ, ಅಜೇಯ ಮತ್ತು ಅವಿನಾಭಾವ, ಎಲ್ಲರ ಒಡೆಯ ಮತ್ತು ದೈವಿಕ ಗುಣಗಳನ್ನು ಹೊಂದಿದ್ದಾನೆ. ಕಣ್ಮ ಮಾತನಾಡುತ್ತಿದ್ದಂತೆ ಅವರ ಮಾತುಗಳು ಕಾಲಾತೀತತೆಯನ್ನು ಬಿಂಬಿಸಿದವು. ಸೂರ್ಯ ಮತ್ತು ಚಂದ್ರ, ಭೂಮಿ ಮತ್ತು ನೀರು, ಗಾಳಿ ಮತ್ತು ಬೆಂಕಿ, ಗ್ರಹಗಳು ಮತ್ತು ನಕ್ಷತ್ರಗಳು ಎಲ್ಲವೂ ನಾಶಕ್ಕೆ ಒಳಪಟ್ಟಿವೆ. ಅವು ಅಸ್ತಿತ್ವಕ್ಕೆ ಬರುತ್ತವೆ, ಪ್ರವರ್ಧಮಾನಕ್ಕೆ ಬರುತ್ತವೆ ಮತ್ತು ನಂತರ ಸೃಷ್ಟಿ ಮತ್ತು ವಿನಾಶದ ಅನಿವಾರ್ಯ ಚಕ್ರಕ್ಕೆ ಬಲಿಯಾಗುತ್ತವೆ. ತಮ್ಮ ಪ್ರಬಲ ಸಿಂಹಾಸನಗಳು ಮತ್ತು ವೈಭವವನ್ನು ಹೊಂದಿರುವ ರಾಜರು ಸಹ ಜೀವನದ ಹಂತದಲ್ಲಿ ಕ್ಷಣಿಕ ವ್ಯಕ್ತಿಗಳಾಗಿದ್ದಾರೆ. ಅವರ ಸಮೃದ್ಧಿಯು ಅಲ್ಪಕಾಲಿಕವಾಗಿದೆ ಮತ್ತು ಅವರು ಅಂತಿಮವಾಗಿ ವಿನಾಶವನ್ನು ಎದುರಿಸುತ್ತಾರೆ. ತಮ್ಮ ಕಾರ್ಯಗಳ ಪರಿಣಾಮಗಳನ್ನು ಕೊಯ್ಯಲು ಹೊಸದಾಗಿ ಮರುಜನ್ಮ ಪಡೆಯುತ್ತಾರೆ. ಕಣ್ಮನ ನೋಟವು ದುರ್ಯೋಧನನ ಮೇಲೆ ಬಿತ್ತು. ಅವನ ಮಾತುಗಳು ರಾಜಕುಮಾರನ ಹೆಮ್ಮೆಯ ರಕ್ಷಾಕವಚವನ್ನು ಚುಚ್ಚಿದವು. ಓ ಸುಯೋಧನನೇ, ಯುಧಿಷ್ಠಿರನೊಂದಿಗೆ ಶಾಂತಿಯನ್ನು ಬಯಸುವುದು ಬುದ್ಧಿವಂತಿಕೆ. ಪಾಂಡವರು ಮತ್ತು ಕೌರವರು ಒಟ್ಟಾಗಿ ಈ ಭೂಮಿಯನ್ನು ಆಳಬೇಕು, ಏಕೆಂದರೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಕೇವಲ ದೈಹಿಕ ಪರಾಕ್ರಮವನ್ನು ಅವಲಂಬಿಸಬೇಡಿ, ಏಕೆಂದರೆ ಅದು ಕ್ಷಣಿಕವಾದ ಭ್ರಮೆ. ಬುದ್ಧಿವಂತಿಕೆ ಮತ್ತು ಸದ್ಗುಣವನ್ನು ಹೊಂದಿರುವವರ ಹೃದಯದಲ್ಲಿ ನಿಜವಾದ ಶಕ್ತಿಗಿರುತ್ತದೆ. ಕಣ್ವನ ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಅವನು ತನ್ನ ನಿರೂಪಣೆಯಲ್ಲಿ ಒಂದು ಪ್ರಾಚೀನ ಕಥೆಯನ್ನು ಹೆಣೆದನು. ದೇವತೆಗಳ ಕ್ಷೇತ್ರದಲ್ಲಿ ಇಂದ್ರನ ಸಾರಥಿಯಾದ ಮತ್ತಾಲಿಯು ಚಿಂತೆಗೊಳಗಾಗಿದ್ದಳು. ಅವನ ಮಗಳು ಗುಣಕೇಶಿ ನಕ್ಷತ್ರಗಳಿಗೆ ಪೈಪೋಟಿ ನೀಡಲು ಸೌಂದರ್ಯ ಮತ್ತು ಸಮಿತಿಯೊಂದಿಗೆ ಆಕಾಶ ಸೌಂದರ್ಯವನ್ನು ಹೊಂದಿದ್ದಳು. ಮದುವೆಯಾಗುವ ವಯಸ್ಸನ್ನು ತಲುಪಿದಳು. ತನ್ನ ಮಗಳನ್ನು ಗೌರವಾನ್ವಿತ ಕುಟುಂಬಗಳಲ್ಲಿ ಮದುವೆಯಾಗುವ ಅಪಾಯಗಳ ಬಗ್ಗೆ ಯೋಚಿಸುವಾಗ ಮತಾಲಿಯ ಮನಸ್ಸು ಆತಂಕದಿಂದ ಸುತ್ತುತ್ತಿತ್ತು. ಗೌರವ ಮತ್ತು ಖ್ಯಾತಿಗೆ ರಾಜಿ ಮಾಡಿಕೊಳ್ಳುವ ಅಪಾಯವು ಭೂತದಂತೆ ತೂಗಾಡುತ್ತಿತ್ತು. ತನ್ನ ಪಕ್ಕದಲ್ಲಿದ್ದ ಹೆಂಡತಿ ಸುಧರ್ಮಳೊಂದಿಗೆ ಮಾತಾಲಿಯು ರಾತ್ರಿಯಿಡೀ ಸಮಾಲೋಚನೆ ನಡೆಸುತ್ತಿದ್ದಳು. ಅವರು ಒಟ್ಟಾಗಿ ದೇವರುಗಳು ಮತ್ತು ಮನುಷ್ಯರ ರಾಜ್ಯಗಳನ್ನು ಶೋಧಿಸಿದರು. ಒಬ್ಬ ಯೋಗ್ಯ ಸಂಗಾತಿಯನ್ನು ಹುಡುಕಿದರು, ಆದರೂ ಯಾರು ಸೂಕ್ತವಲ್ಲವೆಂದು ತೋರುತ್ತದೆ. ನಾಗಾಗಳಲ್ಲಿಯೂ ಸಹ ಹತಾಶೆಯಲ್ಲಿ ಮಾತಾಲಿಯು ತನ್ನ ಮಗಳ ಆಕಾಶ ಸೌಂದರ್ಯಕ್ಕೆ ಯೋಗ್ಯವಾದ ಗಂಡನನ್ನು ಹುಡುಕುತ್ತಾ
ಕೆಳ ಪ್ರದೇಶಗಳತ್ತ ತಿರುಗಿದನು. ಕಣ್ಣನು ತನ್ನ ಕಥೆಯನ್ನು ಮುಗಿಸಿದಾಗ ದುರ್ಯೋಧನನು ಶ್ರದ್ಧೆಯಿಂದ ಆಲಿಸಿದನು. ಅವನ ಆಲೋಚನೆಗಳು ಋಷಿಯ ಮಾತುಗಳಲ್ಲಿ ಪ್ರತಿಫಲಿಸಿದವು. ಸೃಷ್ಟಿ ಮತ್ತು ವಿನಾಶದ ಶಾಶ್ವತ ಚಕ್ರ, ಮಾನವ ಶಕ್ತಿಯ ಅಸ್ಥಿರತೆ ಮತ್ತು ಏಕತೆಯ ಪ್ರಾಮುಖ್ಯತೆ. ಸಭೆಯು ಮೌನವಾಯಿತು. ಋಷಿ ಕಳುವನ ಸಲಹೆಗೆ ಕೌರವ ರಾಜಕುಮಾರನ ಪ್ರತಿಕ್ರಿಯೆಯನ್ನು ಕಾಯುತ್ತಿತ್ತು. ದೇವತೆಗಳ ಸಾರಥಿಯಾದ ಮತಾಲಿಯು ದೈವಿಕ ಕ್ಷೇತ್ರಗಳ ಮೂಲಕ ಹಾದು ಹೋಗುತ್ತಿದ್ದಂತೆ ಬುದ್ಧಿವಂತ ಮತ್ತು ಪೂಜ್ಯ ಋಷಿ ನಾರದನನ್ನು ಭೇಟಿಯಾದನು. ಮಾತಾಲಿಯ ಪ್ರಯಾಣವನ್ನು ನೋಡಿದಾಗ ಋಷಿಯ ಕಣ್ಣುಗಳು ಕುತೂಹಲದಿಂದ ಮಿನುಗಿದವು ಮತ್ತು ಅವನು ಕೇಳಿದನು, ಪ್ರಿಯ ಸಾರಥಿಯೇ, ನೀನು ಎಲ್ಲಿಗೆ ಹೋಗುತ್ತೀಯಾ? ನೀನು ಈ ಪ್ರಯಾಣವನ್ನು ಕೈಗೊಳ್ಳುವುದು ನಿನ್ನದೇ ಗುರಿಯ ಮೇಲೋ ಅಥವಾ ಸಾತಕೃತ್ತಿನ ಆಜ್ಞೆಯ ಮೇಲೋ? ಮಾತಾಲಿಯು ತನ್ನ ಉದ್ದೇಶವನ್ನು ನಾರದನಿಗೆ ವಿವರಿಸಿದನು. ನಾವು ಒಟ್ಟಿಗೆ ಮುಂದುವರಿಯುತ್ತೇವೆ. ನಾನು ನೀರಿನ ಒಡೆಯನಾದ ವರುಣನಿಗೆ ನನ್ನ ಗೌರವವನ್ನು ಸಲ್ಲಿಸಲು ಬಂದಿದ್ದೇನೆ ಮತ್ತು ನನಗೆ ತಿಳಿದಿರುವ ಎಲ್ಲವನ್ನೂ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅವರು ನಡೆಯುತ್ತಿದ್ದಾಗ ನಾರದನು ಮಾತಲಿಗೆ ನಾಗಲೋಕದ ಅದ್ಭುತಗಳ ಬಗ್ಗೆ ಹೇಳಲು ಪ್ರಾರಂಭಿಸಿದನು. ಈಗೋ ಪ್ರಿಯ ಸಾರಥಿ, ಅವನು ಹೇಳಿದನು, ವರುಣನ ಸಾಮ್ರಾಜ್ಯವು ಮಹಾನ್ ಸೌಂದರ್ಯ ಮತ್ತು ಸಂಪತ್ತಿನ ಸ್ಥಳವಾಗಿದೆ. ಅವನ ಮಗ ಪುಷ್ಕರನು ಬುದ್ಧಿವಂತ ಮತ್ತು ಸದ್ಗುಣಶೀಲ ಯುವಕನಾಗಿದ್ದು ತನ್ನ ಉದಾತ್ತ ಹೃದಯ ಮತ್ತು ಕಮಲದ ಎಲೆಗಳಂತಹ ಪ್ರಕಾಶಮಾನವಾದ ಕಣ್ಣುಗಳಿಂದ ತನ್ನ ತಂದೆಯಿಂದ ಪ್ರೀತಿಸಲ್ಪಟ್ಟಿದ್ದಾನೆ. ನಾರದನ ಮಾತುಗಳು ವರುಣನ ವಾಸಸ್ಥಾನವನ್ನು ಸಮೀಪಿಸುತ್ತಿದ್ದಂತೆ ಮಾತಾಲಿಯ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ಅವರು ಚಿನ್ನದ ಅರಮನೆಯನ್ನು ಪ್ರವೇಶಿಸಿದಾಗ ಅದರ ಭವ್ಯತೆಯನ್ನು ನೋಡಿ ಮತಾಲಿಯು ಆಶ್ಚರ್ಯಚಕಿತರಾದರು. ವರುಣಿ ಎಂಬ ಸಿಹಿ ಸುವಾಸನೆಯಿಂದ ಗಾಳಿಯು ತುಂಬಿತ್ತು. ಇದನ್ನು ಈ ಸ್ಥಳದಿಂದ ಪಡೆಯಲಾಯಿತು ಮತ್ತು ದೇವರುಗಳು ತಮ್ಮ ದೈವಿಕ ಶಕ್ತಿಗಳನ್ನು ಪಡೆಯಲು ಬಳಸಿದರು. ನಾರದರು ಗೋಡೆಗಳನ್ನು ಅಲಂಕರಿಸಿದ ಹೊಳೆಯುವ ಶಸ್ತ್ರಾಸ್ತ್ರಗಳನ್ನು ತೋರಿಸುತ್ತಾ ಇವುಗಳನ್ನು ಒಮ್ಮೆ ದೈತ್ಯರು ಬಳಸಿದರು, ಆದರೆ ದೇವರುಗಳು ಯುದ್ಧದ ಕೊಳ್ಳೆಗಳಾಗಿ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು. ವಿಷ್ಣುವಿನ ಡಿಸ್ಕಸ್ ಅನ್ನು ನೋಡಿದಾಗ ಮಾತಾಲಿಯ ಕಣ್ಣುಗಳು ವಿಶಾಲವಾದವು. ಅದರ ಸುತ್ತಲೂ ವೈಭವದ ಹಾಲೋ ಮತ್ತು ಪ್ರಪಂಚದ ನಾಶಕ್ಕಾಗಿ ರಚಿಸಲಾದ ಗಂಟು ಬಿಲ್ಲು. ನಾರದನು ವರುಣನ ಸಾಮ್ರಾಜ್ಯದ ಅದ್ಭುತಗಳ ಮೂಲಕ ಮತಲಿಗೆ ಮಾರ್ಗದರ್ಶನ ನೀಡುವುದನ್ನು ಮುಂದುವರೆಸಿದನು. ಇಗೋ ಪ್ರಿಯ ಸಾರಥಿ, ಅವನು ಹೇಳಿದನು, ಸರೋವರದೊಳಗೆ ಉರಿಯುತ್ತಿರುವ ಜ್ವಾಲೆಗಳ ಬೆಂಕಿ ಮತ್ತು ಮೋಡಗಳಂತೆ ಉಲ್ಲಾಸಕರ ಮಳೆಯನ್ನು ಸುರಿಸುವ ನೀರಿನ ಭಗವಂತನ ಛತ್ರಿ. ಅವರು ನಡೆಯುವಾಗ ನಾರದನು ಪ್ರಪಂಚದ ವಿವಿಧ ಅದ್ಭುತಗಳನ್ನು ಎತ್ತಿ ತೋರಿಸಿದನು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಆಶ್ಚರ್ಯಕರವಾಗಿದೆ. ಆದರೆ ಸೂರ್ಯ ಮುಳುಗಲು ಪ್ರಾರಂಭಿಸಿದಾಗ ನಾವು ಇಲ್ಲಿ ಹೆಚ್ಚು ಸಮಯ ಕಳೆದರೆ ನಮ್ಮ ವ್ಯವಹಾರವು ಹಾನಿಯಾಗುತ್ತದೆ. ನಾವು ಶೀಘ್ರದಲ್ಲೇ ಈ ಪ್ರದೇಶವನ್ನು ತೊರೆಯಬೇಕು ಎಂದು ಹೇಳಿದನು. ಅವರು ಹೊರಡಲು ಸಿದ್ಧರಾದಾಗ ನಾರದನು ಮತಾಲಿಯ ಕಡೆಗೆ ತಿರುಗಿ, ಈ ಪ್ರದೇಶಗಳೊಳಗೆ ಇರುವ ಅದ್ಭುತಗಳ ಒಂದು ಸಣ್ಣ ಭಾಗವನ್ನು ನೀವು ನೋಡಿದ್ದೀರಿ. ಕಂಡುಹಿಡಿಯಲು ಅಸಂಖ್ಯಾತ ಅದ್ಭುತಗಳು ಕಾಯುತ್ತೀರಿ, ಆದರೆ ನಮ್ಮ ಸಮಯ ಕಡಿಮೆ ಎಂದು ಹೇಳಿದನು. ಆ ಮಾತುಗಳೊಂದಿಗೆ ಇಬ್ಬರು ಪ್ರಯಾಣಿಕರು ವರುಣನ ಸಾಮ್ರಾಜ್ಯಕ್ಕೆ ವಿದಾಯ ಹೇಳಿದರು ಮತ್ತು ತಾವು ನೋಡಿದ ನಂಬಲಾಗದ ದೃಶ್ಯಗಳ ನೆನಪುಗಳನ್ನು ತಮ್ಮೊಂದಿಗೆ ಕೊಂಡೊಯ್ಯುತ್ತಾ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ನಾರದನು ತನ್ನ ಕಥೆಯನ್ನು ಮುಂದುವರಿಸಿದಾಗ ಅವನು ಮಾತಾಲಿಯ ರಥವನ್ನು ಪ್ರಪಂಚದ ಹೃದಯ ಭಾಗಕ್ಕೆ ಹರಿಯುವ ಅಂಕುಡೊಂಕಾದ ನೀರಿನ ಮೂಲಕ ಮುನ್ನಡೆಸಿದನು. ಗಾಳಿಯು ಪಾರಮಾರ್ಥಿಕ ಶಕ್ತಿಯಿಂದ ದಟ್ಟವಾಗಿತ್ತು ಮತ್ತು ಪಟ್ಟಣದ ಶಬ್ದವನ್ನು ದೂರದಲ್ಲಿ ಕೇಳಬಹುದು. ನಾವು ಪಾತಾಳವನ್ನು ಸಮೀಪಿಸುತ್ತಿದ್ದೇವೆ ಎಂದು ಗೌರವದಿಂದ ತುಂಬಿದ ಅವನ ಧ್ವನಿಯಲ್ಲಿ ನಾರದನು ಘೋಷಿಸಿದನು.
ಇದು ಬಹಳ ಮಹತ್ವದ ಸ್ಥಳವಾಗಿದೆ. ಅಲ್ಲಿ ದೇವರುಗಳು ಒಮ್ಮೆ ತಮ್ಮ ಅಮರತ್ವದ ಬಾಯಾರಿಕೆಯನ್ನು ತಣಿಸಲು ಒಟ್ಟುಗೂಡಿದರು. ಅವರು ನೀರಿನಿಂದ ಹೊರಬರುತ್ತಿದ್ದಂತೆ ಮಾತಾಲಿಯ ಕಣ್ಣುಗಳು ಅವರ ಮುಂದಿರುವ ದೃಶ್ಯವನ್ನು ನೋಡುತ್ತಾ ಅಗಲವಾದವು. ಪಾತಾಳ ನಗರವು ದೀಪಸ್ತಂಭದಂತೆ ಹೊಳೆಯಿತು. ಅದರ ಕಟ್ಟಡಗಳು ಮತ್ತು ದೇವಾಲಯಗಳು ಆಕಾಶದ ಬೆಳಕಿನಿಂದ ಹೊಳೆಯುತ್ತಿದ್ದವು. ಅದರ ಮಧ್ಯದಲ್ಲಿ ದೊಡ್ಡ ಬೆಂಕಿ ಹೊಳೆಯಿತು. ಅದನ್ನು ಸುತ್ತುವರಿದ ನೀರಿನಿಂದ ಉತ್ತೇಜಿಸಲ್ಪಟ್ಟಿತ್ತು. ಇದು ಸಾಮಾನ್ಯ ಜ್ವಾಲೆಯಾಗಿರಲಿಲ್ಲ, ಏಕೆಂದರೆ ಇದು ಆಕಾಶದ ಶಕ್ತಿಗಳ ಇಚ್ಛೆಗೆ ಬದ್ಧವಾಗಿತ್ತು. ಅವರ ಶಕ್ತಿಯಿಂದ ದೃಢವಾಗಿತ್ತು. ನಾರದನು ಮತಾಲಿಯ ರಥವನ್ನು ನಗರದ ಬೀದಿಗಳಲ್ಲಿ ಮುನ್ನಡೆಸಿದನು. ದಾರಿಯುದ್ದಕ್ಕೂ ವಿವಿಧ ಅದ್ಭುತಗಳನ್ನು ತೋರಿಸಿದನು. ಅವರು ನೀರಿನಲ್ಲಿ ವಾಸಿಸುವ ಜೀವಿಗಳ ಮೂಲಕ ಹಾದು ಹೋದರು. ಅವರ ರೂಪಗಳು ಪ್ರವಾಹಗಳಂತೆ ಚಲಿಸುತ್ತವೆ ಮತ್ತು ಹರಿಯುತ್ತವೆ. ಈ ಜೀವಿಗಳು ಚಂದ್ರನ ಕಿರಣಗಳಿಂದ ಪೋಷಿಸಲ್ಪಟ್ಟವು ಎಂದು ಹೇಳಲಾಗುತ್ತದೆ. ಇದು ಸೂರ್ಯನ ಮಾರಣಾಂತಿಕ ಸ್ಪರ್ಶಕ್ಕೆ ಬಲಿಯಾದ ನಂತರ ಪ್ರತಿ ರಾತ್ರಿ ಅವುಗಳನ್ನು ಮತ್ತೆ ಜೀವಂತಗೊಳಿಸಿತು. ಅವರು ಪಾತಾಳಕ್ಕೆ ಆಳವಾಗಿ ಪ್ರಯಾಣಿಸುತ್ತಿದ್ದಾಗ ನಾರದರು ಒಮ್ಮೆ ಇಲ್ಲಿ ವಿಶ್ರಾಂತಿ ಪಡೆದ ದೇವರುಗಳ ಬಗ್ಗೆ ಮಾತನಾಡಿದರು. ಅವರ ಶಕ್ತಿ ಮತ್ತು ಚೈತನ್ಯವು ನೀರಿನಿಂದ ನವೀಕೃತವಾಯಿತು. ಅವರು ಎಲ್ಲಾ ಜೀವಿಗಳ ಪ್ರಯೋಜನಕ್ಕಾಗಿ ಇದೇ ಸ್ಥಳದಲ್ಲಿ ತಪಸ್ಸನ್ನು ನಡೆಸಿದ ಮಹಾನ್ ಭಗವಾನ್ ಮಹಾದೇವನ ಬಗ್ಗೆ ಹೇಳಿದರು. ಧೂಪದ್ರವ್ಯದ ಪರಿಮಳ ಮತ್ತು ಪಟ್ಟಣದ ಶಬ್ದದಿಂದ ಗಾಳಿಯು ಭಾರವಾಗಿತ್ತು. ವಾಸ್ತವದ ಬಟ್ಟೆಯನ್ನು ಹೊಸದಾಗಿ ನೇಯ್ಗೆಯಂತೆ ಮತಾಲಿಯ ಕಣ್ಣುಗಳು ನಗರವನ್ನು ಸುತ್ತುವರೆದವು. ತನ್ನ ಮಗಳ ಕೈಯನ್ನು ಸ್ವೀಕರಿಸಲು ಯೋಗ್ಯವಾದ ವರನನ್ನು ಹುಡುಕುತ್ತಿದ್ದವು. ಆದರೆ ನಾರದನು ಚಿಂತೆಯಿಲ್ಲದವನಂತೆ ಕಾಣುತ್ತಿದ್ದನು. ಬದಲಿಗೆ ನೀರಿನಲ್ಲಿ ತೇಲುತ್ತಿದ್ದ ದೊಡ್ಡ ಮೊಟ್ಟೆಯತ್ತ ಅವರನ್ನು ಕರೆದೊಯ್ದನು. ಈ ನಿಗೂಢ ವಸ್ತುವನ್ನು ಕಾಲಾತೀತವೆಂದು ಹೇಳಲಾಗುತ್ತಿತ್ತು. ಅದರ ಸ್ವರೂಪ ಮತ್ತು ಉದ್ದೇಶವು ದೇವರಿಗೆ ತಿಳಿದಿರಲಿಲ್ಲ. ಪ್ರಪಂಚದ ಅಂತ್ಯವು ಬಂದಾಗ ಈ ಮೊಟ್ಟೆಯು ಪ್ರಬಲವಾದ ಬೆಂಕಿಯಿಂದ ಹೊರಹೊಮ್ಮುತ್ತದೆ, ಅದರ ಹಾದಿಯಲ್ಲಿರುವ ಎಲ್ಲರನ್ನೂ ಸೇವಿಸುತ್ತದೆ ಎಂಬ ವದಂತಿ ಹಬ್ಬಿತ್ತು. ಅವರು ಮೊಟ್ಟೆ ಮುಂದೆ ನಿಂತಾಗ ಮತಾಲಿಯ ಅಭಿವ್ಯಕ್ತಿ ಸಂಶಯಾಸ್ಪದವಾಯಿತು. ಇಲ್ಲಿ ಯಾರೂ ಅರ್ಹರಲ್ಲ ಎಂದು ಆತ ಹೇಳಿದ ಅವನ ಧ್ವನಿಯು ನಿರಾಶೆಯಿಂದ ಕೂಡಿತ್ತು. ನಾರದನು ಸಹಾನುಭೂತಿಯಿಂದ ತಲೆಯಾಡಿಸಿದ ಮತ್ತು ಅವರು ಒಟ್ಟಾಗಿ ಪಾತಾಳವನ್ನು ಬಿಟ್ಟು ಅಜ್ಞಾತಕ್ಕೆ ತೆರಳಿದರು. ಭವ್ಯತೆ ಮತ್ತು ನಿಗೂಢತೆಗೆ ಹೆಸರುವಾಸಿಯಾದ ವಿಶಾಲವಾದ ಮತ್ತು ಅದ್ಭುತವಾದ ನಗರವಾದ ಹಿರಣ್ಯಪುರದಲ್ಲಿ ನಾರದನು ಮಾತಾಲಿಯ ಮುಂದೆ ನಿಂತನು. ಅವನ ಮಾತುಗಳು ವಿಸ್ಮಯ ಮತ್ತು ಗೌರವದಿಂದ ತೊಟ್ಟಿಕ್ಕಿದರು. ಇಗೋ ಓ ಮಾತಲಿ, ಅವನು ಪ್ರಾರಂಭಿಸಿದನು. ಈ ಭವ್ಯವಾದ ನಗರವನ್ನು ದೈವಿಕ ಕುಶಲಕರ್ಮಿ ಮಾಯಾ ನಿರ್ಮಿಸಿದರು. ಪ್ರಾಚೀನ ದಾನವರ ಆಶೀರ್ವಾದದಿಂದ ಅವರು ಹಿಂದಿನ ದಿನಗಳಲ್ಲಿ ಬ್ರಹ್ಮನಿಂದ ವರಗಳನ್ನು ಪಡೆದರು. ಅವರು ನಗರದ ಬೀದಿಗಳಲ್ಲಿ ನಡೆಯುವಾಗ ನಾರದನು ವಿವಿಧ ಪ್ರದೇಶಗಳನ್ನು ಎತ್ತಿ ತೋರಿಸಿದನು. ಪ್ರತಿಯೊಂದು ಅದರ ಸೃಷ್ಟಿಕರ್ತರ ಜಾಣ್ಮೆ ಮತ್ತು ಕರಕುಶಲತೆಗೆ ಸಾಕ್ಷಿಯಾಗಿದೆ. ಗಾಳಿಯು ಬೇರೆ ಲೋಕ ಶಕ್ತಿಯಿಂದ ಜೀವಂತವಾಗಿತ್ತು. ವಾಸ್ತವದ ಬಟ್ಟೆಯನ್ನು ಭ್ರಮೆಗಳ ವಸ್ತ್ರದಲ್ಲಿ ನೇಯ್ದಂತೆಯೇ ಇಲ್ಲಿ ವಿಷ್ಣುವಿನ ಸ್ವಂತ ಸಾರದಿಂದ ಜನಿಸಿದ ಅಸುರರು, ಕಾಲಕಾಂಚರು ಮತ್ತು ಬ್ರಹ್ಮನ ಪಾದಗಳಿಂದ ಹೊರಹೊಮ್ಮಿದ ಯದುಧನರು, ರಾಕ್ಷಸರು ವಾಸಿಸುತ್ತಾರೆ. ಅವರು ಪಟ್ಟುಬಿಡದ ಉಗ್ರ ಜೀವಿಗಳು. ಅವರ ಹಲ್ಲುಗಳು ಚಾಕುಗಳಂತೆ ತೀಕ್ಷ್ಣವಾಗಿರುತ್ತವೆ. ಅವರ ವೇಗ ಮತ್ತು ಪರಾಕ್ರಮವು ಗಾಳಿಯನ್ನೇ ಪ್ರತಿಸ್ಪರ್ಧಿಸುತ್ತದೆ. ಅವರು ನಗರದ ಭವ್ಯವಾದ ಗುಮ್ಮಟಗಳ ಮೂಲಕ ಸುತ್ತಾಡುತ್ತಿರುವಾಗ ಬೆಳ್ಳಿ ಮತ್ತು ಚಿನ್ನದಿಂದ ಮಾಡಿದ ಭವ್ಯವಾದ ಮಹಲುಗಳನ್ನು ನೋಡಿ ಮಾತಾಲಿ ಆಶ್ಚರ್ಯಚಕಿತರಾದರು. ಅಮೂಲ್ಯವಾದ ಕಲ್ಲುಗಳು ಮತ್ತು ರತ್ನದ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟರು. ಅದು ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿತ್ತು. ವರಮನೆಗಳು ವಿವರಣೆಯನ್ನು ಧಿಕ್ಕರಿಸಿದಂತೆ
ಕಾಣುತ್ತಿದ್ದವು. ಅವುಗಳ ಸೌಂದರ್ಯವು ಎಷ್ಟು ವಿಸ್ಮಯಕಾರಿಯಾಗಿತ್ತೆಂದರೆ ಅವುಗಳನ್ನು ರತ್ನಗಳ ಸಾರದಿಂದಲೇ ರಚಿಸಲಾಗಿದೆ. ಆರ್ಕಸ್ಫಟಿಕ ಮತ್ತು ವಜ್ರಸಾರ ರತ್ನದ ಕಲ್ಲುಗಳ ಹೊಳಪು ಕಟ್ಟಡಗಳನ್ನು ಬೆಳಗಿಸಿತ್ತು. ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಬೆಚ್ಚಗಿನ ಚಿನ್ನದ ಹೊಳಪನ್ನು ಬೀರಿದೆ ಮತ್ತು ಇಗೋ ಓ ಮತಲ್ಲಿ ಉತ್ಸಾಹದಿಂದ ತುಂಬಿದ ಅವನ ಧ್ವನಿಯಲ್ಲಿ ಮೋಡಗಳನ್ನು ಹೋಲುವ ಈ ಬೆಟ್ಟಗಳು, ಈ ನೀರಿನ ಕಾರಂಜಿಗಳು ಮತ್ತು ತಮ್ಮದೇ ಆದ ಇಚ್ಛೆಯಿಂದ ಚಲಿಸುವ ಮರಗಳು ನಮ್ಮ ಆಜ್ಞೆಯಂತೆ ಹಣ್ಣುಗಳು ಮತ್ತು ಹೂವುಗಳನ್ನು ನೀಡುತ್ತವೆ. ಅವು ಮರ್ತ್ಯ ಜಗತ್ತನ್ನು ಮೀರಿದ ಪ್ರದೇಶವನ್ನು ಪ್ರವೇಶಿಸಿದಂತೆ ಅಲ್ಲಿ ಪ್ರಕೃತಿಯ ನಿಯಮಗಳು ಕೇವಲ ದೂರದ ನೆನಪುಗಳಾಗಿದ್ದವು. ನಾರದನು ನಗರದ ಅದ್ಭುತಗಳ ಬಗ್ಗೆ ಮಾತನಾಡುತ್ತಿದ್ದಂತೆ ಅವನ ಕಣ್ಣುಗಳು ಒಳಗಿನ ಬೆಳಕಿನಿಂದ ಮಿಲುಗುತ್ತಿದ್ದವು. ಮಾತಾಲಿಯ ಅಭಿವ್ಯಕ್ತಿ ಹೆಚ್ಚು ತೊಂದರೆಗೊಳಗಾಯಿತು. ದೇವರುಗಳು ಮತ್ತು ದಾನವರು ಅಧಿಕಾರ ಮತ್ತು ಪ್ರಾಬಲ್ಯಕ್ಕಾಗಿ ಶಾಶ್ವತವಾದ ಹೋರಾಟದಲ್ಲಿ ಬಂಧಿಸಲ್ಪಟ್ಟಿರುವ ಶತ್ರುಗಳೆಂದು ಅವರಿಗೆ ತಿಳಿದಿತ್ತು. ಓ ದಿವ್ಯ ಋಷಿ, ಅವನು ಅಂತಿಮವಾಗಿ ತನ್ನ ಧ್ವನಿಯು ದೃಢವಾಗಿದ್ದರೂ ಹಿಂಜರಿಕೆಯ ಸುಳಿವನ್ನು ಹೊಂದಿದ್ದನು. ಸ್ವರ್ಗದ ನಿವಾಸಿಗಳಿಗೆ ಅಸಹನೀಯವಾದ ಏನನ್ನೂ ಮಾಡದಿರುವುದು ನನಗೆ ಯೋಗ್ಯವಾಗಿದೆ. ಇಲ್ಲಿ ನಮ್ಮ ಉಪಸ್ಥಿತಿಯು ನಮ್ಮ ರೀತಿಯ ನಡುವಿನ ಭಿನ್ನಾಭಿಪ್ರಾಯದ ಜ್ವಾಲೆಗಳನ್ನು ಪ್ರಚೋದಿಸಲು ಮಾತ್ರ ಸಹಾಯ ಮಾಡುತ್ತದೆ ಎಂದು ನಾನು ಹೆದರುತ್ತೇನೆ. ನಾರದನ ಮುಖವು ಕುಸಿಯಿತು. ಅವನ ಮಾತುಗಳು ನಿರಾಶೆಯಿಂದ ತೊಟ್ಟಿಕ್ಕಿದ್ದವು. ನನ್ನ ಬಗ್ಗೆ ಹೇಳುವುದಾದರೆ, ಅವನು ಹೇಳಿದ ಅವನ ಧ್ವನಿಯು ದುಃಖದ ಸಂಕೇತದಿಂದ ಕೂಡಿತು. ನನ್ನ ಹೃದಯವು ಯಾವಾಗಲೂ ಜಗಳಗಳನ್ನು ಹುಟ್ಟುಹಾಕುತ್ತದೆ ಎಂದು ನನಗೆ ತಿಳಿದಿದೆ. ಆದರೆ ಈ ಸ್ಥಳದಲ್ಲಿ ನಾವು ಮೇಲಿನ ಪ್ರಪಂಚದ ಸಂಘರ್ಷಗಳಿಂದ ವಿರಾಮವನ್ನು ಕಂಡುಕೊಳ್ಳಬಹುದು ಎಂದು ನಾನು ಆಶಿಸಿದ್ದೆ. ಮಾತಾಲಿಯ ಮಾತುಗಳು ಒಳಗೆ ಒಂದು ಸ್ವರಮೇಳವನ್ನು ಹೊಡೆದಿದ್ದವು. ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ನಾರದನು ತನ್ನ ರಥದ ಪಕ್ಕದಲ್ಲಿ ನಿಂತು ಪಕ್ಷಿ ಸಾಮ್ರಾಜ್ಯದ ವಿಶಾಲ ವಿಸ್ತಾರವನ್ನು ನೋಡುತ್ತಿದ್ದಾಗ ಸೂರ್ಯನು ಭೂಮಿಯ ಮೇಲೆ ಬೀಸಿದನು. ಅವನು ತನ್ನ ನಂಬಿಗಸ್ತ ಸ್ನೇಹಿತ ಮತ್ತು ಸಾರಥಿಯಾದ ಮತಾಲಿಯ ಕಡೆಗೆ ತಿರುಗಿ ಶಾಂತ ಸ್ವರಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಈ ಪ್ರದೇಶವು ಪ್ರಿಯ ಮಾತಲಿ ಅದ್ಭುತಗಳ ಭೂಮಿಯಾಗಿದೆ. ಅಲ್ಲಿ ಎಲ್ಲಾ ರೀತಿಯ ಪಕ್ಷಿಗಳು ಮೇಲುಗೈ ಸಾಧಿಸುತ್ತವೆ. ಅವುಗಳ ದರಿಗಳು ಸೂರ್ಯನ ಬೆಳಕಿನಲ್ಲಿ ಆಭರಣಗಳಂತೆ ಹೊಳೆಯುತ್ತವೆ ಮತ್ತು ಅವುಗಳ ಹಾಡುಗಳು ಆಕಾಶದಲ್ಲಿ ಪ್ರತಿಧ್ವನಿಸುತ್ತವೆ. ಅವರು ಗರ್ವ ಮತ್ತು ಉದಾತ್ತ ಜನರಾಗಿದ್ದಾರೆ. ಗರುಡನ 6 ಪುತ್ರರ ವಂಶಸ್ಥರು ಸುಮುಖ, ಸುನಮ್ಮನ್, ಸುನೇತ್ರ, ಸುವರ್ಚ, ಸುಆಂಚ್ ಮತ್ತು ಭವ್ಯವಾದ ಸುವಾಲ. ನಾರದನು ಮಾತನಾಡುವಾಗ ಅವನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು ಮತ್ತು ಮಾತಲಿ ಕೇಳಲು ಹತ್ತಿರಕ್ಕೆ ವಾಲಿತು. ಈ ಪಕ್ಷಿಗಳು, ನಾರದನು ಮುಂದುವರಿಸಿದನು, ಗಣನೆಗೆ ತೆಗೆದುಕೊಳ್ಳಬೇಕಾದ ಒಂದು ಶಕ್ತಿ. ಅವರು ಉಗ್ರ ಯೋಧರು. ತಮ್ಮ ಪರಾಕ್ರಮ ಮತ್ತು ಶಕ್ತಿಯಲ್ಲಿ ಸಾಟಿಯಿಲ್ಲ. ಅವರ ಪ್ರಯಾಣಗಳು ದೀರ್ಘ ಮತ್ತು ಕಠಿಣವಾಗಿವೆ, ಆದರೆ ಅವು ಎಂದಿಗೂ ದಣಿದಿಲ್ಲ, ಏಕೆಂದರೆ ಅವು ಬದುಕುಳಿಯಲು ಮತ್ತು ಅಭಿವೃದ್ಧಿ ಹೊಂದಲು ತೀವ್ರವಾದ ಸಂಕಲ್ಪದಿಂದ ಪ್ರೇರೇಪಿಸಲ್ಪಟ್ಟಿವೆ. ನಾರದನ ಮಾತುಗಳು ಪಕ್ಷಿ ಸಾಮ್ರಾಜ್ಯದ ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಅಲ್ಲಿ ಸುವರ್ಣಶೂಡ, ನಾಗಸಿನ್, ದಾರುಣ ಮತ್ತು ಚಂದತುಂಡಕನಂತಹ ಜೀವಿಗಳು ಶಕ್ತಿ ಮತ್ತು ವೈಭವದಿಂದ ಆಳ್ವಿಕೆ ನಡೆಸಿದವು. ಈ ಪಕ್ಷಿಗಳು ನುರಿತ ಬೇಟೆಗಾರರು ಮಾತ್ರವಲ್ಲದೆ ವಿಷ್ಣುವಿನ ಭಕ್ತಿಯುಳ್ಳ ಆರಾಧಕರೂ ಆಗಿದ್ದವು. ಅವರ ಅನುಗ್ರಹವನ್ನು ಅವರು ಹೇರಳವಾಗಿ ಆನಂದಿಸುತ್ತಿದ್ದರು. ವಿಷ್ಣು ಅವರ ಹೃದಯಗಳಲ್ಲಿ ವಾಸಿಸುತ್ತಾನೆ. ಗೌರವದಿಂದ ತುಂಬಿದ ಅವರ ಧ್ವನಿಯಲ್ಲಿ ನಾರದ ಹೇಳಿದರು ಮತ್ತು ಅವರ ಮಹಾನ್ ರಕ್ಷಕ. ಅವರು ದೈವಿಕತೆಯಿಂದ ಆಶೀರ್ವದಿಸಲ್ಪಟ್ಟ ಜನರು ಮತ್ತು ಅವರ ಸಮೃದ್ಧಿಯು ಭಕ್ತಿಯ ಶಕ್ತಿಗೆ ಸಾಕ್ಷಿಯಾಗಿದೆ. ನಾರದನು ಪಕ್ಷಿಗಳ ಪ್ರತಿಯೊಂದು ಮಗನಿಗೆ ಹೆಸರಿಡುತ್ತಿದ್ದಂತೆ ಮತಾಲಿಯ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ವಶಾಲಕ್ಷ, ಕುಂಡಲಿನ್, ಪಂಕಜಿತ್ ಮತ್ತು
ಇನ್ನೂ ಅನೇಕರು ಎಲ್ಲಾ ಪ್ರಬಲ ಯೋಧರು ವಿಷ್ಣುವಿನ ನಿಷ್ಠೆಯಲ್ಲಿ ಒಗ್ಗೂಡಿದರು. ಅವರ ಹೆಸರುಗಳು ವೀರರ ಸುರುಳಿಯಂತೆ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಾರದನು ಸ್ವಲ್ಪ ಹೊತ್ತು ನಿಂತು ಏನನ್ನೋ ಹುಡುಕುತ್ತಿರುವಂತೆ ಭೂದೃಶ್ಯದ ಮೇಲೆ ತನ್ನ ನೋಟವನ್ನು ಬೀಸಿದನು. ಇವು ಈ ಪ್ರದೇಶದಲ್ಲಿ ವಾಸಿಸುವ ಅನೇಕ ಉದಾತ್ತ ಪಕ್ಷಿಗಳಲ್ಲಿ ಕೆಲವು ಮಾತ್ರ. ಅವನು ಅಂತಿಮವಾಗಿ ಹೇಳಿದನು, ನೀವು ಅವುಗಳ ನಡುವೆ ಇರಲು ಬಯಸದಿದ್ದರೆ ಮತಾಲಿ, ನಾನು ನಿಮ್ಮನ್ನು ಬೇರೆ ದೇಶಕ್ಕೆ ಕರೆದೊಯ್ಯುತ್ತೇನೆ. ಅಲ್ಲಿ ಬಹುಶಃ ನಿಮ್ಮ ಮಗಳಿಗೆ ಹೆಚ್ಚು ಸೂಕ್ತವಾದ ಸೂಟರ್ ಅನ್ನು ನಾವು ಕಂಡುಕೊಳ್ಳಬಹುದು. ಮತಾಲಿಯು ಚಿಂತನಶೀಲವಾಗಿ ತಲೆಯಾಡಿಸಿದನು. ಅವನ ಕಣ್ಣುಗಳು ನಾರದನ ಮುಖವನ್ನು ಎಂದಿಗೂ ಬಿಡಲಿಲ್ಲ. ಬುದ್ಧಿವಂತ ಋಷಿಯು ಯಾವಾಗಲೂ ಹೊಸ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಹುಡುಕುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಈ ಆವಿಷ್ಕಾರದ ಪ್ರಯಾಣದಲ್ಲಿ ತನ್ನೊಂದಿಗೆ ಬರುವ ಅವಕಾಶಕ್ಕಾಗಿ ಅವನು ಕೃತಜ್ಞನಾಗಿದ್ದನು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೂದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ ನಾರದ ಮತ್ತು ಮತಾಲಿ ಮೌನವಾಗಿ ಕುಳಿತು ಪಕ್ಷಿಗಳು ಆಕಾಶದಲ್ಲಿ ಹಾರುವುದನ್ನು ನೋಡುತ್ತಿದ್ದರು. ಅವರ ಹಾಡುಗಳು ಗಾಳಿಯನ್ನು ಸಂತೋಷ ಮತ್ತು ಆಶ್ಚರ್ಯದಿಂದ ತುಂಬಿದವು. ಆ ಕ್ಷಣದಲ್ಲಿ ಜಾತಿಗಳ ನಡುವಿನ ಗಡಿಗಳು ಮಸುಕಾಗುವಂತೆ ತೋರುತ್ತಿತ್ತು ಮತ್ತು ಇಬ್ಬರು ಸ್ನೇಹಿತರು ನೈಸರ್ಗಿಕ ಪ್ರಪಂಚದ ವೈಭವದ ಭಯದಿಂದ ಒಗ್ಗೂಡಿದರು. ಭೂಮಿಯ ಕೆಳಗಿರುವ 7 ಸ್ತರಗಳಿರುವ ಅತೀಂದ್ರಿಯ ಭೂಮಿಯಾದ ರಸತಾಲದ ಪ್ರದೇಶದಲ್ಲಿ ನಾರದನು ಮಾತಾಲಿಯ ಪಕ್ಕದಲ್ಲಿ ನಿಂತು ಎಲ್ಲಾ ಸಿನೆಗಳ ಅದ್ಭುತ ತಾಯಿಯಾದ ಸುರಭಿಯ ಕಥೆಯನ್ನು ವಿವರಿಸುತ್ತಿದ್ದನು. ಅವರು ಸೊಂಪಾದ ಭೂದೃಶ್ಯದ ಮೂಲಕ ನಡೆಯುವಾಗ ಗಾಳಿಯು ಹೂಬಿಡುವ ಹೂವುಗಳ ಸಿಹಿ ಪರಿಮಳದಿಂದ ಮತ್ತು ಹಸುಗಳ ಸೌಮ್ಯವಾದ ಇಳಿಜಾರುಗಳಿಂದ ತುಂಬಿತ್ತು. ಸುರಭಿಯ ಮೂಲದ ಬಗ್ಗೆ ಮಾತನಾಡುವಾಗ ನಾರದನ ಧ್ವನಿಯು ಚೈತನ್ಯಮಯವಾಯಿತು. ಅವಳು ಅಮೃತದಿಂದ ಜನಿಸಿದಳು, ಅಮರತ್ವವನ್ನು ನೀಡುವ ದೈವಿಕ ಅಮೃತ ಎಂದು ಅವರು ಹೇಳಿದರು. ಅವಳ ಹಾಲು ಭೂಮಿಯ ಮೇಲಿನ ಎಲ್ಲಾ ಅತ್ಯುತ್ತಮ ವಸ್ತುಗಳ ಸಾರವಾಗಿ 6 ವಿಭಿನ್ನ ಅಭಿರುಚಿಗಳ ಸ್ವರಮೇಳ, ಸಿಹಿ, ಹುಳಿ, ಉಪ್ಪು, ಕಟುವಾದ, ಕಹಿ ಮತ್ತು ಸಂಕೋಚಕ. ನಾರದರು ಮಾತನಾಡುತ್ತಿದ್ದಂತೆ ಮೇಲಿನ ಆಕಾಶವು ಸುರಭಿಯ ಹಾಲಿನ ಪ್ರಕಾಶಮಾನವಾದ ಗುಣವನ್ನು ಪ್ರತಿಬಿಂಬಿಸುವಂತೆ ಹೊಳೆಯಿತು. ಮತಾಲಿಯು ತನ್ನ ಕಣ್ಣುಗಳನ್ನು ಆಶ್ಚರ್ಯದಿಂದ ಅಗಲಿಸಿ ಶ್ರದ್ಧೆಯಿಂದ ಆಲಿಸಿದನು. ನಾರದನು ಮುಂದುವರಿಸಿದನು, ಮತ್ತು ಈ ಅದ್ಭುತವಾದ ಹಾಲಿನಿಂದ ಪವಿತ್ರ ಕ್ಷೀರ ಸಾಗರವು ಹುಟ್ಟಿತು. ಅದರ ಹಾಲಿನ ಒಂದು ಜಗ್ ಭೂಮಿಯ ಮೇಲೆ ಬಿದ್ದಿತು ಮತ್ತು ಸಮುದ್ರದ ತೀರವು ಯಾವಾಗಲೂ ಬಿಳಿ ಫೋನ್ನ ಬೆಲ್ಟದಿಂದ ಅಲಂಕರಿಸಲ್ಪಟ್ಟಿದೆ. ಹೂವುಗಳ ಹಾರದಂತೆ ಈ ಸಾಗರದ ತೀರದಲ್ಲಿ ವಾಸಿಸುತ್ತಿದ್ದ ಸನ್ಯಾಸಿಗಳಾದ ಫೋಮ್ ಕುಡಿಯುವವರು ಈ ಫೋಮ್ನ ಮೇಲೆ ಮಾತ್ರ ವಾಸಿಸುತ್ತಿದ್ದರು. ಅವರ ಕಠಿಣ ತಪಸ್ಸು ಎಷ್ಟು ತೀವ್ರವಾಗಿತ್ತೆಂದರೆ ದೇವರುಗಳು ಸಹ ಅವರಿಗೆ ಹೆದರುತ್ತಿದ್ದರು. ನಾರದರು ಮಾತನಾಡುತ್ತಿದ್ದಂತೆ ಸುರಭಿಯನ್ನು ಸುತ್ತುವರೆದಿರುವ ಮಂಜಿನ ಮುಸುಕುಗಳಿಂದ 4 ಭವ್ಯವಾದ ಹಸುಗಳು ಹೊರಹೊಮ್ಮಿದವು. ಇವು ಆಕೆಯ ಹೆಣ್ಣು ಮಕ್ಕಳು. 4 ಭಾಗಗಳ ಬೆಂಬಲಿಗರಾದ ದಿಕ್ಪಾಲಿ ಪೂರ್ವ ಭಾಗವನ್ನು ಆಳಿದ ಸ್ವರೂಪ, ದಕ್ಷಿಣ ಭಾಗವನ್ನು ಆಳಿದ ಹಂಸಿಕಾ, ವರುಣನ ಸಾಮ್ರಾಜ್ಯದ ಅಡಿಯಲ್ಲಿ ಪಶ್ಚಿಮ ಭಾಗವನ್ನು ಮುನ್ನಡೆಸಿದ ಸುಭದ್ರ ಮತ್ತು ಸದ್ಗುಣ, ಮತ್ತು ಸಮೃದ್ಧಿಯ ಪ್ರದೇಶವಾದ ಉತ್ತರ ಭಾಗವನ್ನು ನೋಡುತ್ತಿದ್ದ ಸರ್ವಕಾಮದ ದೃಶ್ಯವು ಸಮುದ್ರದ ಮಂಥನಕ್ಕೆ ಬದಲಾಯಿತು. ಅಲ್ಲಿ ದೇವರುಗಳು ಮತ್ತು ಅಸುರರು ಒಗ್ಗೂಡಿ ಮಂದಾರ ಪರ್ವತವನ್ನು ತಮ್ಮ ಕಂಬವಾಗಿ ಬಳಸಿಕೊಂಡರು. ಈ ಪವಿತ್ರ ನೀರಿನಿಂದ ಅಮೂಲ್ಯವಾದ ಉಡುಗೊರೆಗಳು ಹೊರಬಂದವು. ವರುಣಿ, ವೈನ್, ಸಮೃದ್ಧಿ ಮತ್ತು ಅನುಗ್ರಹದ ದೇವತೆ ಲಕ್ಷ್ಮಿ, ಅಮೃತ, ಅಮರತ್ವದ ಅಮೃತ, ಉಚ್ಚೈಶ್ವರ್ಯ
ಭವ್ಯವಾದ ಕುದುರೆ ಮತ್ತು ಕೌಸ್ತುಭ ಸಾಟಿಯಿಲ್ಲದ ಸೌಂದರ್ಯದ ರತ್ನ, ಈ ಖಜಾನೆಗಳೆಲ್ಲವೂ ಸುರಭಿಯ ಹೆಣ್ಣುಮಕ್ಕಳ ಹಾಲಿನಿಂದ ತುಂಬಿವೆ. ನಾರದನು ತನ್ನ ಕಥೆಯನ್ನು ಮುಗಿಸಿದಾಗ ಮಾತಾಲಿಯು ಭಯದಿಂದ ಅವನನ್ನು ನೋಡಿದಳು ಮತ್ತು ಸ್ವತಃ ಸುರಭಿಯ ಬಗ್ಗೆ ಏನು ಎಂದು ಅವನು ಕೇಳಿದನು. ನಾರದನು ಮುಗುಳ್ನಕ್ಕನು, ಅವಳ ಹಾಲು ಸ್ವಾಹದಲ್ಲಿ ವಾಸಿಸುವವರಿಗೆ ಸ್ವಾಹ, ಸ್ವಾದನಲ್ಲಿ ವಾಸಿಸುವವರಿಗೆ ಸ್ವಾದ್ ಮತ್ತು ಅಮೃತದಲ್ಲಿ ವಾಸಿಸುವವರಿಗೆ ಅಮೃತವಾಗುತ್ತದೆ. ಆ ಕ್ಷಣದಲ್ಲಿ ಅದೇ ಗಾಳಿಯು ಸುರಭಿಯ ಹಾಲಿನ ಪವಿತ್ರ ಶಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು. ಅವರು ಅಲ್ಲಿ ನಿಂತಾಗ ರಸತಾಲದ ನಿವಾಸಿಗಳು ಒಂದು ಪ್ರಾಚೀನ ದ್ವಿಪದವನ್ನು ಪಠಿಸಿದರು. ಆಕಾಶದ ಅಮರಾವತಿಯಂತೆ ಹೊಳೆಯುತ್ತಿದ್ದ ನಗರವಾದ ಭೋಗವತಿಯ ಸಾಮ್ರಾಜ್ಯದಲ್ಲಿ ನಾರದನು ಮಾತಲಿ ಮತ್ತು ಕಣ್ವಾಗಳ ಮುಂದೆ ನಿಂತನು. ತನ್ನ ಕೈ ಅಲೆಯಿಂದ ಈ ಅದ್ಭುತ ಸ್ಥಳದ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಲು ಪ್ರಾರಂಭಿಸಿದನು. ಓ ಮಾತಲಿ, ಇದು ನಾಗರ ರಾಜ ವಾಸುಕಿಯ ರಾಜ್ಯವಾಗಿದೆ. ಇಲ್ಲಿ ಸಹಸ್ರ ತಲೆಗಳ ಸರ್ಪವಾದ ಶೇಷನು ವಾಸಿಸುತ್ತಾನೆ. ಅವನ ಶಕ್ತಿಯು ಮಿತಿಯಿಲ್ಲದದ್ದು ಮತ್ತು ಅವನ ದೇಹವು ಬಿಳಿ ಪರ್ವತದಂತೆ ಹೊಳೆಯುತ್ತದೆ. ಅವನ ನಾಲಿಗೆಗಳು ಬೆಂಕಿಯ ಜ್ವಾಲೆಗಳಂತೆ ಹೊಳೆಯುತ್ತವೆ ಮತ್ತು ಅವನು ಈ ವಿಶಾಲವಾದ ಭೂಮಿಯನ್ನು ತನ್ನ ತಪಸ್ವಿ ಶಕ್ತಿಗಳಿಂದ ಬೆಂಬಲಿಸುತ್ತಾನೆ ಎಂದು ನಾರದನು ಹೇಳಿದ. ನಾರದನು ಮಾತನಾಡುತ್ತಿರುವಾಗ ಮಾತಾಲಿಯ ಕಣ್ಣುಗಳು ಆತನ ಮುಂದೆ ನೆರೆದಿದ್ದ ಜನರ ಗುಂಪನ್ನು ನೋಡುತ್ತಿದ್ದವು. ಭೋಗವತಿಯೊಳಗೆ ಸಂತೋಷದಿಂದ ವಾಸಿಸುತ್ತಿದ್ದ ನಾಗಾಗಳ ಅಂತ್ಯವಿಲ್ಲದ ಶ್ರೇಣಿಯನ್ನು ತೆಗೆದುಕೊಂಡವು. ಕೆಲವರಿಗೆ 2 ತಲೆಗಳಿದ್ದವು, ಇತರರು 5, 7 ಅಥವಾ 1000 ಮುಖಗಳನ್ನು ಹೆಮ್ಮೆಪಡುತ್ತಿದ್ದರು. ಅವರ ದೇಹಗಳು ಪರ್ವತಗಳನ್ನು ಹೋಲುತ್ತಿದ್ದವು, ಕಾವಲುಗಾರರಂತೆ ಭೂಮಿಯಾದ್ಯಂತ ಹರಡಿಕೊಂಡಿದ್ದವು. ಅವರ ಸಾಮೂಹಿಕ ಶಕ್ತಿ ಮತ್ತು ಉಗ್ರತೆಯ ಭಾರದಿಂದ ಗಾಳಿಯು ದಪ್ಪವಾಗಿತ್ತು. ನಾರದನು ಈ ನಾಗರ ಹೆಸರುಗಳನ್ನು ಹೇಳಿಸುವುದನ್ನು ಮುಂದುವರೆಸಿದನು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ಪ್ರಕಾಶಮಾನವಾಗಿದ್ದರು. ಅಲ್ಲಿ ವಾಸುಕಿ, ತಕ್ಷಕ, ಕಾರ್ಕೋಟಕ, ದಂಜೆಯ ಮತ್ತು ಕಾಲಿಯ ಇದ್ದರು. ಸೂರಸನ ಎಲ್ಲಾ ಪುತ್ರರು ಆಕೆಯ ವೈವಿಧ್ಯಮಯ ರೂಪಗಳಿಂದ ಜನಿಸಿದರು. ನಾರದನು ಮಾತನಾಡುತ್ತಿದ್ದಂತೆ ಮಾತಾಲಿಯ ನೋಟವು ಜನಸಮೂಹದ ನಡುವೆ ನಿಂತಿರುವ ಒಂದು ನಿರ್ದಿಷ್ಟ ವ್ಯಕ್ತಿಗೆ ಅಲೆದಾಡಿತು. ಅವನ ಕಣ್ಣುಗಳು ಸುಮ್ಮುಖದ ಮೇಲೆ ನೆಲೆಗೊಂಡವು. ಅವರ ಹೊಳಪು ದೀಪದಂತೆ ಹೊಳೆಯಿತು. ಮಾತಾಲಿಯ ಹೃದಯವು ಸುಮ್ಮುಖನ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯಿಂದ ಆಕರ್ಷಿತವಾಯಿತು. ಅವನು ಕಣ್ವನ ಕಡೆಗೆ ತಿರುಗಿ ಒಂದು ಪ್ರಶ್ನೆಯನ್ನು ಕೇಳಿದರ. ಓ ದಿವ್ಯ ಕೃಷಿಯೇ, ಕೌರವನ ವಂಶದ ಆರ್ಯಕನ ಮುಂದೆ ನಿಂತಿರುವ ಈ ಯುವಕನ ಬಗ್ಗೆ ನನಗೆ ತಿಳಿಸಿ. ಅವನು ಯಾರ ಮಗ, ಯಾರ ತಾಯಿ ಅವನನ್ನು ಹೆತ್ತಳು? ಮಾತಾಲಿಯ ಮನಸ್ಸು ಸಿದ್ಧವಾಯಿತು. ಅವನು ತನ್ನ ಮಗಳು ಗುಣಕೇಸಿಗೆ ಪರಿಪೂರ್ಣ ಸನ್ನಾತಿಯನ್ನು ಕಂಡುಕೊಂಡಿದ್ದನು. ಮಾತಾಲಿಯ ಉತ್ಸಾಹವನ್ನು ನೋಡಿದ ನಾರದನು, ಮುಗುಳ್ನಕ್ಕನು ಸುಮ್ಮುಖನು ಸಾಮಾನ್ಯ ನಾಗನಲ್ಲ ಎಂದು ಅವನಿಗೆ ತಿಳಿದಿತ್ತು. ಐರಾವತನ ವಂಶದಲ್ಲಿ ಜನಿಸಿದ ಈ ನಾಗ ರಾಜಕುಮಾರನು ಆರ್ಯಕನ ನೆಚ್ಚಿನ ಮೊಮ್ಮಗ ಮತ್ತು ಶಿಖುರನ ಮಗನಾಗಿದ್ದನು. ಅವನು ಸ್ವಲ್ಪ ಸಮಯದ ಹಿಂದೆ ವಿನತನ ಮಗನಿಂದ ಕೊಲ್ಲಲ್ಪಟ್ಟನು. ನಾರದನು ಮಾತಲಿಗೆ ಸುಮ್ಮುಖನ ತಂದೆ ತಾಯಿಗಳ ಉದಾತ್ತತೆ ಮತ್ತು ತನ್ನ ಸ್ವಂತ ಸಾಧನೆಗಳನ್ನು ಬಹಿರಂಗಪಡಿಸಿದನು. ಸುಮುಖನ ವಂಶಾವಳಿಯನ್ನು ತಿಳಿದ ಮಾತಾಲಿಯ ಮುಖವು ಸಂತೋಷದಿಂದ ಹೊಳೆಯಿತು. ಓ ಸನ್ನಾಗರಲ್ಲಿ, ಈ ಅತ್ಯುತ್ತಮವಾದದ್ದು ನನಗೆ ಬಹಳ ಸ್ವೀಕಾರಾರ್ಹವಾಗಿದೆ ಎಂದು ಅವನು ನಾರದನಿಗೆ ಹೇಳಿದನು. ನನ್ನ ಮಗಳಿಗೆ ಅವನನ್ನು ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸಿ, ನನ್ನ ಪ್ರೀತಿಯ ಗುಣಕೇಶಿಯೇ, ಈ ನಾಗನನ್ನು ದಾನ ಮಾಡುವ ಆಲೋಚನೆಯಿಂದ ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ಈ ಮಾತುಗಳಿಂದ ಮಾತಾಲಿಯು ಸುಮುಖನ ಹಣೆಬರಹವನ್ನು ಮೊಹರು ಮಾಡಿದರು. ಅವನು ತನ್ನ ಪ್ರೀತಿಯ ಮಗಳ ಆಯ್ದ ಗಂಡನಾಗುತ್ತಾನೆ. ದೇವತೆಗಳ ಕ್ಷೇತ್ರದಲ್ಲಿ ಕಣ್ವ ಎಂಬ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯು ಚಿಂತನೆಯಲ್ಲಿ ಕುಳಿತು ಪ್ರಾಚೀನ ದಂತಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದನು.
ಈ ಕಥೆಗಳಲ್ಲಿ ಸುಮುಖ ಎಂಬ ಯುವ ಹಾವಿನ ಹಣೆಬರಹವನ್ನು ಬದಲಾಯಿಸುವ ಒಂದು ಕಥೆಯೂ ಸೇರಿತ್ತು. ದೇವತೆಗಳ ರಾಜನಾದ ಇಂದ್ರನ ಸಾತಿಯಾದ ಮತಾಲಿಯ ಪ್ರಸ್ತಾಪದೊಂದಿಗೆ ನಾರದರ್ ಎಂಬ ಆಕಾಶದ ಸಂದೇಶವಾಹಕನು ಕಣ್ವನ ನಿವಾಸಕ್ಕೆ ಆಗಮಿಸಿದ್ದನು. ಇಂದ್ರನಿಗೆ ತನ್ನ ಅಸಾಧಾರಣ ಸದ್ಗುಣಗಳು ಮತ್ತು ಅಸಲವಾದ ನಿಷ್ಠೆಗೆ ಹೆಸರುವಾಸಿಯಾದ ಮತಾಲಿಯು ತನ್ನ ಕುಟುಂಬ ಮತ್ತು ಸುಮ್ಮುಖನ ಅಜ್ಜ ಆರ್ಯಕನ ನಡುವಿನ ಮೈತ್ರಿಯನ್ನು ಬಯಸಿದನು. ಅವನ ಮಗಳು ಗುಣಕೇಶಿ, ಸೌಂದರ್ಯ ಮತ್ತು ಸದ್ಗುಣದ ಪ್ರತಿರೂಪವಾಗಿದ್ದಳು ಮತ್ತು ಮಾತಾಲಿಯು ಸುಮ್ಮುಖನೊಂದಿಗೆ ತನ್ನ ಸಂಬಂಧವನ್ನು ಬಯಸಿದ್ದಳು. ನಾರದನು ಎರಡೂ ಕುಟುಂಬಗಳ ಗುಣಗಳನ್ನು ಸಾಧಿಸುತ್ತಾ ಪ್ರಕರಣವನ್ನು ಪ್ರಸ್ತುತಪಡಿಸಿದನು ಮತ್ತು ಆರ್ಯಕನು ಆರಂಭದಲ್ಲಿ ಹಿಂಜರಿಯುತ್ತಿದ್ದರೂ ಇಂದ್ರನ ಸಾರಥಿಯೊಂದಿಗಿನ ಮೈತ್ರಿಯ ನಿರೀಕ್ಷೆಯಿಂದ ಪ್ರಭಾವಿತನಾಗಿದ್ದನು. ಆದಾಗ್ಯೂ ಈ ಸಂಭಾವ್ಯ ಸಂಯೋಗದ ಮೇಲೆ ಕಪ್ಪು ನೆರಳು ಮೂಡಿತು. ಭವ್ಯವಾದ ಪಕ್ಷಿಯಾದ ಗರುಡನು ಸುಮ್ಮುಖನ ತಂದೆಯನ್ನು ನುಂಗಿಹಾಕಿದನು. ಅವನ ಕುಟುಂಬವನ್ನು ದುಃಖಿಸಲು ಬಿಟ್ಟುಬಿಟ್ಟನು. ಇದಲ್ಲದೆ ಗರುಡನ ಪೋಷಕನಾದ ಸುಪರ್ಣನು ಸುಮ್ಮುಖನನ್ನು ಅದರ ಮುಂದಿನ ಬಲಿಪಶುವಾಗಿ ಹೇಳಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಈ ಅಶುಭ ಅದೃಷ್ಟವು ಆರ್ಯಕನ ಮನಸ್ಸಿನ ಮೇಲೆ ಭಾರಿ ಭಾರವನ್ನು ಬೀರಿತು ಮತ್ತು ಅವನು ತನ್ನ ಮೀಸಲಾತಿಗಳ ಬಗ್ಗೆ ಕಣ್ವನಿಗೆ ತಿಳಿಸಿದನು. ಮುಂದಿನ ಸವಾಲುಗಳಿಂದ ವಿಚಲಿತರಾಗದ ಮತಾಲಿಯು ಸುಮುಖನ ಭವಿಷ್ಯವನ್ನು ಭದ್ರಪಡಿಸುವ ಯೋಜನೆಯನ್ನು ಪ್ರಸ್ತಾಪಿಸಿದನು. ಅವನು ತನ್ನೊಂದಿಗೆ ಇಂದ್ರನ ಆಸ್ಥಾನಕ್ಕೆ ಬರಲು ಆರ್ಯಕ, ನಾರದ ಮತ್ತು ಸುಮುಖನನ್ನು ಆಹ್ವಾನಿಸಿದರು. ಅಲ್ಲಿ ಅವರು ರಾಜನ ಮುಂದೆ ತಮ್ಮ ಪ್ರಕರಣವನ್ನು ವಾದಿಸುತ್ತಾರೆ. ಆಕಾಶ ಸಾಮ್ರಾಜ್ಯಕ್ಕೆ ಆಗಮಿಸಿದಾಗ ಅವರು 4 ಶಸ್ತ್ರಸಜ್ಜಿತ ದೇವತೆಯಾದ ವಿಷ್ಣುವಿನ ಪಕ್ಕದಲ್ಲಿ ತನ್ನ ಎಲ್ಲಾ ವೈಭವದಲ್ಲಿ ಕುಳಿತಿರುವ ಸಕರನನ್ನು ಕಂಡರು. ನಾರದನು ಮತಾಲಿಯ ಪ್ರಸ್ತಾಪದ ಕಥೆಯನ್ನು ಮತ್ತು ಸುಮುಖನ ದುರವಸ್ಥೆಯನ್ನು ಸಭೆಗೆ ವಿವರಿಸಿದನು. ಸಹಾನುಭೂತಿಯಿಂದ ಪ್ರೇರೇಪಿಸಲ್ಪಟ್ಟ ವಿಷ್ಣು ಸುಮುಖನಿಗೆ ಅಮೃತದ ಮೂಲಕ ಅಮರತ್ವದ ವರವನ್ನು ನೀಡುವಂತೆ ಇಂದ್ರನನ್ನು ಬೇಡಿಕೊಂಡನು. ಆದಾಗ್ಯೂ ಇಂದ್ರನು ಹಿಂಜರಿಯುತ್ತಿದ್ದನು. ಗರುಡನ ಅಸಾಧಾರಣ ಪರಾಕ್ರಮವನ್ನು ನೆನಪಿಸಿಕೊಂಡನು. ವಿಷ್ಣು ತನ್ನ ಶಕ್ತಿಯು ಸರ್ವೋಚ್ಚವಾಗಿದೆ ಎಂದು ಅವನಿಗೆ ಭರವಸೆ ನೀಡಿದನು ಮತ್ತು ಭಗವಂತನಿಂದ ಉಡುಗೊರೆಯನ್ನು ನಿರಾಕರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದನು. ವಿಷ್ಣುವಿನ ಮಾತುಗಳಿಂದ ಮನವೊಲಿಸಿದ ಇಂದ್ರನು ಸುಮುಖನಿಗೆ ದೀರ್ಘಾವಧಿಯ ಕಾಲಾವಕಾಶ ನೀಡಿದನು, ಆದರೆ ಅವನಿಗೆ ಅಮರತ್ವವನ್ನು ನೀಡದಿರಲು ನಿರ್ಧರಿಸಿದನು. ಸುಮುಖನ ಅದೃಷ್ಟವು ಸುರಕ್ಷಿತವಾಗಿರುವುದರಿಂದ ಈ ನಿರ್ಧಾರವು ಸಭೆಗೆ ಸಂತೋಷವನ್ನು ತಂದಿತು. ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಆತ ಮಾತಾಲಿಯ ಮಗಳನ್ನು ಮದುವೆಯಾದನು ಮತ್ತು ಸಂತೋಷದಿಂದ ಹೊಳೆಯುತ್ತಿದ್ದ ತನ್ನ ಮುಖವನ್ನು ಮನೆಗೆ ಹಿಂದಿರುಗಿಸಿದನು. ಆಕಾಶದ ಸಂದರ್ಶಕರು ಹೊರಟು ಹೋದಾಗ ನಾರದ ಮತ್ತು ಆರ್ಯಕರು ತಮ್ಮ ಕಾರ್ಯಾಚರಣೆಯ ಯಶಸ್ಸಿನಿಂದ ಸಂತೋಷದಿಂದ ತಮ್ಮ ಹೃದಯವನ್ನು ತುಂಬಿಕೊಂಡರು. ಅವರು ಸುಮುಖನ ಭವಿಷ್ಯವನ್ನು ಭದ್ರಪಡಿಸುವಲ್ಲಿ ಇಂದ್ರನ ಪರೋಪಕಾರವನ್ನು ಒಪ್ಪಿಕೊಂಡು ಅವರಿಗೆ ಗೌರವ ಸಲ್ಲಿಸಿದರು. ಮತ್ತು ಆದ್ದರಿಂದ ಮಾತಲಿ, ನಾರದ ಮತ್ತು ಬ್ರಹ್ಮಾಂಡವನ್ನು ಆಳಿದ ದೈವಿಕ ಶಕ್ತಿಗಳ ಮಧ್ಯಸ್ಥಿಕೆಯಿಂದಾಗಿ ಇರುವ ಸರ್ಪದ ಅದೃಷ್ಟವು ಶಾಶ್ವತವಾಗಿ ಬದಲಾಯಿತು. ದೇವತೆಗಳ ಸಾಮ್ರಾಜ್ಯದಲ್ಲಿ ದೇವತೆಗಳ ರಾಜರಾದ ಸಕ್ರನು ನಾಗ ಸುಮುಖನಿಗೆ ಒಂದು ವರವನ್ನು ನೀಡಿ ಅವನನ್ನು ಅವಿನಾಭಾವಿಯಾಗಿ ಮಾಡಿದ್ದಾನೆಂದು ತಿಳಿದಾಗ ಸುಪರ್ಣ ಎಂಬ ಪ್ರಬಲ ಗರುಡನು ಕೋಪಗೊಂಡನು. ಈ ಸುದ್ದಿಯು ಗರುಡನೊಳಗೆ ತೀವ್ರ ಕೋಪವನ್ನು ಹುಟ್ಟುಹಾಕಿತು ಮತ್ತು ಅವನು ದೇವರನ್ನು ಎದುರಿಸಲು ದೃಢನಿಶ್ಚಯದಿಂದ ವಾಸಸ್ಥಾನಕ್ಕೆ ವೇಗವಾಗಿ ಹಾರಿಹೋದನು. ಅವನು ಆಗಮಿಸಿದಾಗ ಅವನ ರೆಕ್ಕೆಗಳು ಗಾಳಿಯಲ್ಲಿ ತೀವ್ರವಾಗಿ ಬಡಿದುಕೊಳ್ಳುತ್ತಿದ್ದವು. ಗರುಡನು ಸಕ್ರನಿಗೆ, ಓ ಪ್ರಖ್ಯಾತನೇ, ನೀನು ನನ್ನನ್ನು ಏಕೆ ನಿರ್ಲಕ್ಷಿಸಿದೆ? ನಿನ್ನ ಸ್ವಂತ ಇಚ್ಛೆಯ ವರವನ್ನು ನನಗೆ ನೀಡಿದ ನಂತರ ಈಗ ನೀನು ಅದನ್ನು ಏಕೆ ಹಿಂತೆಗೆದುಕೊಳ್ಳುತ್ತೀ? ನನ್ನ ಆಹಾರ ಹೇಗಿರಬೇಕು ಎಂದು ಪರಮಪ್ರಭು ಆದೇಶಿಸಿದ್ದಾನೆ.
ನೀನು ಆ ದೈವಿಕ ತೀರ್ಪಿನ ದಾರಿಯಲ್ಲಿ ಏಕೆ ನಿಲ್ಲುತ್ತಿ? ಅವನು ಹೆಮ್ಮೆ ಮತ್ತು ಕೋಪದಿಂದ ಕೂಡಿ ತನ್ನ ಮಾತುಗಳನ್ನು ಮುಂದುವರಿಸಿದನು. ನಾನು ಈ ಮಹಾನ್ ನಾಗನನ್ನು ಆಯ್ಕೆ ಮಾಡಿದ್ದೇನೆ ಮತ್ತು ಅವನ ದೇಹದ ಮಾಂಸವನ್ನು ನನ್ನ ಅಸಂಖ್ಯಾತ ಸಂತತಿಗೆ ಜೀವನಾಧಾರವಾಗಿ ಅರ್ಪಿಸಲು ಸಮಯವನ್ನು ನಿಗದಿಪಡಿಸಿದ್ದೇನೆ. ಅವನು ನಿಮ್ಮಿಂದ ಒಂದು ವರವನ್ನು ಪಡೆದುಕೊಂಡು ನನ್ನಿಂದ ಅವಿನಾಭಾವನಾದಾಗ, ಈಗ ನಾನು ಅವನ ರೀತಿಯ ಇನ್ನೊಬ್ಬನನ್ನು ಕೊಲ್ಲಲು ಹೇಗೆ ಧೈರ್ಯ ಮಾಡಲಿ? ವಿಷ್ಣು ಎಂದು ಕರೆಯಲ್ಪಡುವ ಸಖನು ಗರುಡನ ಮಾತುಗಳನ್ನು ಶಾಂತವಾಗಿ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಅವನು ಸೌಮ್ಯವಾಗಿ ಉತ್ತರಿಸಿದನು, ಗರುಡ, ನಾನು ನಿಮ್ಮಿಂದ ಯಾವುದೇ ವರವನ್ನು ಹಿಂತೆಗೆದುಕೊಂಡಿಲ್ಲ. ನೀವು ಮೊದಲಿನಂತೆ ಬೇಟೆಯಾಡಲು ಮುಕ್ತರಾಗಿದ್ದೀರಿ. ಆದಾಗ್ಯೂ ನಿಮ್ಮ ಶಕ್ತಿ ಸಾಟಿಯಿಲ್ಲ ಎಂದು ನಾನು ನಿಮಗೆ ನೆನಪಿಸಬೇಕು. ನಿಮ್ಮಷ್ಟೇ ಶಕ್ತಿಯನ್ನು ಹೊಂದಿರುವ ಇತರರು ಇದ್ದಾರೆ. ವಿಷ್ಣು ನಂತರ ತನ್ನ ಬಲಗೈಯನ್ನು ಗರುಡನ ಹೆಗಲ ಮೇಲೆ ಇರಿಸಿದನು ಮತ್ತು ಪ್ರಬಲ ಪಕ್ಷಿಯು ಅವನ ಮೇಲೆ ಬೀಳುವ ಭಾರವನ್ನು ಅನುಭವಿಸಿತು. ವಿಷ್ಣುವಿನ ತೋಳಿನ ಭಾರವನ್ನು ಹೊತ್ತುಕೊಳ್ಳಲು ಗರುಡನು ಹೆಣಗಾಡಿದನು, ಆದರೆ ಅದು ಇಡೀ ಭೂಮಿಯನ್ನು ಅದರ ಪರ್ವತಗಳೊಂದಿಗೆ ಹೊತ್ತೊಯ್ಯಲು ಪ್ರಯತ್ನಿಸಿದಂತಿತ್ತು. ಅಪಾರವಾದ ಹೊರೆಯಿಂದ ಬಳಲುತ್ತಿದ್ದ ಅವನು ನೆಲಕ್ಕೆ ಬಿದ್ದನು ಮತ್ತು ಅವನ ಇಂದ್ರಿಯಗಳು ಮುಳುಗಿದವು. ಆದಾಗ್ಯೂ ವಿಷ್ಣುವು ಗರುಡನನ್ನು ತೀವ್ರವಾಗಿ ಪೀಡಿಸಲಿಲ್ಲ. ಬದಲಿಗೆ ಅವನು ಕರುಣೆ ಮತ್ತು ಕ್ಷಮೆಯನ್ನು ತೋರಿಸಿದನು. ಗರುಡನು ಸೋತಿದ್ದಾಗ ಅವನು ವಿಷ್ಣುವಿನ ಶಕ್ತಿಯ ನಿಜವಾದ ವ್ಯಾಪ್ತಿಯನ್ನು ಒಪ್ಪಿಕೊಂಡನು. ಓ ಪ್ರಖ್ಯಾತ ಭಗವಂತನೇ, ಬ್ರಹ್ಮಾಂಡವನ್ನು ಉಳಿಸಿಕೊಳ್ಳುವ ಆ ಶಕ್ತಿಯ ಸಾರವು ನಿನ್ನ ಈ ದೇಹದಲ್ಲಿ ವಾಸಿಸುತ್ತದೆ. ಆದ್ದರಿಂದ ನಿನ್ನ ಒಂದು ತೋಳಿನಿಂದ ನಾನು ಭೂಮಿಯ ಮೇಲೆ ಜಜ್ಜಲ್ಪಡುವುದರಲ್ಲಿ ಆಶ್ಚರ್ಯವೇನಿದೆ? ವಿಷ್ಣು ಗರುಡನ ನಮ್ರತೆಯಿಂದ ಸಂತೋಷಗೊಂಡು ಅವನನ್ನು ಕ್ಷಮಿಸಿದನು ಮತ್ತು ಪ್ರೀತಿಯಿಂದ ಅವನನ್ನು ಸಂಬೋಧಿಸಿದನು. ಕಣ್ಣ ಎಂಬ ಬುದ್ಧಿವಂತ ಋಷಿಯು ತನ್ನ ಕಥೆಯನ್ನು ಮುಂದುವರಿಸಿ, ಕೌರವ ವಂಶದ ರಾಜಕುಮಾರನಾದ ದುರ್ಯೋಧನನಿಗೆ ಯುದ್ಧದ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡಿದನು. ಓ ಗಾಂಧಾರಿಯ ಮಗನೇ ಕಣ್ವನು, ನೀನು ಯುದ್ಧದಲ್ಲಿ ಪಾಂಡವನ ವೀರಪುತ್ರರನ್ನು ಸಮೀಪಿಸದಿರುವವರೆಗೆ ಮಾತ್ರ ನೀನು ಬದುಕುತ್ತಿ. ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನರನ್ನು ಕೊಲ್ಲಲು ಸಾಧ್ಯವಾಗದವನು ಯಾರು? ಸ್ವತಃ ವಿಷ್ಣುವಾಯು, ಧರ್ಮ ಮತ್ತು ಅಶ್ವಿಗಳು ನಿನ್ನ ಶತ್ರುಗಳು. ಆದ್ದರಿಂದ ಓ ರಾಜಕುಮಾರನೇ, ಯುದ್ಧದಲ್ಲಿ ನಿನ್ನ ಹೃದಯವನ್ನು ತೊಡಗಿಸಬೇಡ. ವಾಸುದೇವನ ಏಜೆನ್ಸಿಯ ಮೂಲಕ ಶಾಂತಿ ನೆಲೆಗೊಳ್ಳಲಿ ಎಂದು ಹೇಳಿದನು. ಆದಾಗ್ಯೂ ದುರ್ಯೋಧನನು ಕಣ್ವನನ್ನು ಅಪಹಾಸ್ಯ ಮಾಡಿದನು. ರಾಜ್ಯವು ತನ್ನ ವರಸನ ಯೋಗಕ್ಷೇಮದ ಬಗ್ಗೆ ಚಿಂತೆಯಿಂದ ತುಂಬಿತ್ತು. ರಾಜನಾದ ಜನಮೇಜಯನನು ತನ್ನ ಬರಹಗಾರನಾದ ವೈಶಂಪಾಯನನಿಗೆ ತನ್ನ ಸ್ನೇಹಿತನ ವಿನಾಶಕಾರಿ ಮಾರ್ಗದ ಬಗ್ಗೆ ವಿಷಾದಿಸಿದನು. ಯಾರೂ ಅವನನ್ನು ತಡೆಯಲು ಏಕೆ ಪ್ರಯತ್ನಿಸಲಿಲ್ಲ? ಅವನು ಕೇಳಿದನು, ದುರಾಶೆ ಮತ್ತು ದುಷ್ಟ ಮಾರ್ಗಗಳ ಚಟದಿಂದ ಕುರುಡನಾಗಿದ್ದ ಅವನು ತನ್ನ ಬಗ್ಗೆ ಕಾಳಜಿ ವಹಿಸುವವರಿಗೆ ದುಃಖವನ್ನು ಮಾತ್ರ ತರುತ್ತಾನೆ. ವೈಶಂಪಾಯನನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ಈ ಕೃತ್ಯಗಳ ವಿರುದ್ಧ ಪವಿತ್ರನು ಮಾತನಾಡಿದ್ದಾನೆ ಎಂದು ಹೇಳಿದನು. ಭೀಷ್ಮನೂ ಸಹ ನಾರದನಂತೆ ಬುದ್ಧಿವಂತಿಕೆಯ ಸಲಹೆಯನ್ನು ನೀಡಿದನು. ಜನಮೇಜಯನ ಕುತೂಹಲ ಕೆರಳಿಸಿತು ಮತ್ತು ವೈಶಂಪಾಯನನು ಕಥೆಯನ್ನು ಮುಂದುವರಿಸಿದ. ನಿಜವಾದ ಸ್ನೇಹಿತರು ನಿಜವಾಗಿಯೂ ಅಪರೂಪ ಮತ್ತು ಅಗತ್ಯವಿದ್ದಾಗ ಪ್ರಯೋಜನಕಾರಿ ಸಲಹೆಯನ್ನು ನೀಡುವವರು ಸಹ ಅಪರೂಪ ಎಂದು ನಾರದರು ಹೇಳುವುದರ ಮೂಲಕ ಪ್ರಾರಂಭಿಸಿದರು. ಅವರು ಒಂದು ಕಾಲದಲ್ಲಿ ಮಹಾನ್ ಋಷಿ ವಿಶ್ವಾಮಿತ್ರರ ಶಿಷ್ಯರಾಗಿದ್ದ ಗಾಲವರೆಂಬ ಪ್ರಾಚೀನ ಋಷಿಯ ಕಥೆಯನ್ನು ಹೇಳಿದರು. ತನ್ನ ಯಜಮಾನನ ಸೇವೆ ಮಾಡುವ ಉತ್ಸಾಹದಲ್ಲಿ ಗಾಲವ ತನ್ನ ತಲೆಯ ಮೇಲೆ ಆವಿಯಾದ ಬಿಸಿಯಾದ ಊಟವನ್ನು ಹೊತ್ತುಕೊಂಡು ಬಿಸಿಲಿನಲ್ಲಿ 1 ಶತಮಾನಕ್ಕೂ ಹೆಚ್ಚು ಕಾಲ ಕಳೆಯುತ್ತಿದ್ದ. ಇನ್ನೂ ಏಕಾಂಗಿಯಾಗಿ ಪ್ರಸಾರವಾಗುತ್ತಿದ್ದ ವಿಶ್ವಾಮಿತ್ರನನ್ನು ವಸಿಷ್ಠನ ರೂಪದಲ್ಲಿದ್ದ ಸ್ವತಃ ಧರ್ಮನು ಅಂತಿಮವಾಗಿ ಸಂಪರ್ಕಿಸಿದನು. ದೇವರು ಆಹಾರವನ್ನು ಸ್ವೀಕರಿಸಿದನು ಮತ್ತು ಹೊರಟು ಹೋದನು. ವಿಶ್ವಾಮಿತ್ರನು ತನ್ನನ್ನು ಗಾಲವನ ಭಕ್ತಿಯಿಂದ ವಶಪಡಿಸಿಕೊಂಡಿದ್ದಾನೆಂದು ಅರಿತುಕೊಂಡನು. ಅವನು ತನ್ನ ಶಿಷ್ಯನಿಗೆ ಪ್ರತಿಫಲ ನೀಡಬೇಕು ಎಂದು ಋಷಿಗೆ ತಿಳಿದಿತ್ತು. ಆದರೆ ಅವನಿಗೆ ಉಡುಗೊರೆಯನ್ನು ನೀಡುವ ಬದಲು
ಅವನು ಪದೇ ಪದೇ ಅವನನ್ನು ವಜಾಗೊಳಿಸಲು ಪ್ರಯತ್ನಿಸಿದನು, ಆದಾಗ್ಯೂ ಗಾಲವನು ಹಿಮ್ಮೆಟ್ಟಲಿಲ್ಲ. ಅವನು ತನ್ನ ಗುರುವಿಗೆ ಅಂತಿಮ ಉಡುಗೊರೆಯನ್ನು ನೀಡಬೇಕೆಂದು ಒತ್ತಾಯಿಸಿದನು, ಮತ್ತು ವಿಶ್ವಾಮಿತ್ರನು ತಪಸ್ವಿಯ ಅಸಲವಾದ ಸಮರ್ಪಣೆಯನ್ನು ನೋಡಿ ಅಂತಿಮವಾಗಿ ಪಶ್ಚಾತ್ತಾಪಪಟ್ಟನು. ನನಗೆ 800 ಕುದುರೆಗಳನ್ನು ನೀಡಿ, ಅವನು ಹೇಳಿದನು. ಪ್ರತಿಯೊಂದು ಚಂದ್ರನ ಕಿರಣಗಳಂತೆ ಬಿಳಿ, ಒಂದು ಕಿವಿ ಕಪ್ಪು, ಮತ್ತು ಅದರೊಂದಿಗೆ ಗಾಲವನು ಭಕ್ತಿ ಮತ್ತು ವಿಧೇಯತೆಯ ಶಕ್ತಿಯ ಬಗ್ಗೆ ಪಾಠವನ್ನು ಬಿಟ್ಟು ಹೊರಟು ಹೋದನು. ಜನಮೇಜಯನು ತನ್ನ ಸ್ನೇಹಿತನ ಬಗೆಗಿನ ಕಾಳಜಿಯಿಂದ ತುಂಬಿದ ಅವನ ಹೃದಯದ ವೈಶಂಪಾಯನನ ಕಥೆಯನ್ನು ಶ್ರದ್ಧೆಯಿಂದ ಆಲಿಸಿದನು. ವಿಶ್ವಾಮಿತ್ರನಂತೆಯೇ ತಾನೂ ಸಹ ತನ್ನ ಸ್ವಂತ ಇಚ್ಛೆಗಳಿಂದ ಕುರುಡನಾಗಿದ್ದೇನೆ ಎಂದು ಅವರಿಗೆ ತಿಳಿದಿತ್ತು. ರಾಜನ ಆಲೋಚನೆಗಳು ನಾರದನ ಮಾತುಗಳ ಶಾಶ್ವತ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದ್ದವು. ನಿಜವಾದ ಸ್ನೇಹಿತರು ಅಪರೂಪ, ಮತ್ತು ಅವರ ಸಲಹೆಯು ನಿಜವಾಗಿಯೂ ಅಮೂಲ್ಯವಾಗಿದೆ. ಪ್ರಾಚೀನ ಭಾರತದ ಹೃದಯ ಭಾಗದಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ದಲವ ಎಂಬ ಯುವ ಬ್ರಾಹ್ಮಣನು ವಾಸಿಸುತ್ತಿದ್ದನು. ಅವನು ವೇದಗಳ ಪವಿತ್ರ ಜ್ಞಾನವನ್ನು ಬೋಧಿಸಲು ತನ್ನನ್ನು ತನ್ನ ರೆಕ್ಕೆಯ ಅಡಿಯಲ್ಲಿ ತೆಗೆದುಕೊಂಡ ಬುದ್ಧಿವಂತ ವಿಶ್ವಾಮಿತ್ರನ ನಿಷ್ಠಾವಂತ ವಿದ್ಯಾರ್ಥಿಯಾಗಿದ್ದನು. ಆದರೆ ವಿಧಿಯು ಗಲ್ಲವನಿಗೆ ಬೇರೆ ಯೋಜನೆಗಳನ್ನು ಹೊಂದಿತ್ತು. ಒಂದು ದಿನ ವಿಶ್ವಾಮಿತ್ರನೊಂದಿಗೆ ಮಾತನಾಡುವಾಗ ಗಾಲವನ ಆತಂಕವು ಕುದಿಯುವ ಹಂತವನ್ನು ತಲುಪಿತು. ತನ್ನ ಬಡತನದಿಂದ ಬಳಲುತ್ತಿರುವ ಸ್ಥಿತಿಯನ್ನು ವಿಷಾದಿಸುತ್ತಾ ಅವನ ಮನಸ್ಸು ಅನುಮಾನಗಳು ಮತ್ತು ಭಯಗಳಿಂದ ಆವರಿಸಿತು. ನನಗೆ ಶ್ರೀಮಂತ ಸ್ನೇಹಿತರು ಎಲ್ಲಿ ಸಿಗುತ್ತಾರೆ? ಅವನು ಹತಾಶೆಯಿಂದ ಕೂಗಿದನು. ನನ್ನ ಗುರು ನನಗೆ ಭರವಸೆ ನೀಡಿದ್ದ 800 ಚಂದ್ರನ ಬಿಳುಪಿನ ಕುದುರೆಗಳನ್ನು ನಾನು ಹೇಗೆ ಭರಿಸಬಲ್ಲೆ? ತಿನ್ನುವುದರಲ್ಲಿ ಯಾವ ಸಂತೋಷವಿದೆ? ನನಗೆ ನನ್ನನ್ನು ಉಳಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲದಿದ್ದಾಗ ಅವನ ಮಾತುಗಳು ಹತಾಶೆಯಿಂದ ಸುರಿಯುತ್ತಿದ್ದವು. ಅವನು ತನ್ನ ದುಃಖದಿಂದ ಹೊರಬರಲು ಪ್ರಾರ್ಥಿಸುತ್ತಿದ್ದನು. ಗಾಲವರ ದೇಹವು ಅವನ ತೊಂದರೆಗಳ ಭಾರದಿಂದ ದುರ್ಬಲಗೊಳ್ಳತೊಡಗಿತು. ಅವನು ನಿಸ್ತೇಜನಾಗಿದ್ದನು. ನಿದ್ದೆಯ ಕೊರತೆಯಿಂದ ಅವನ ಕಣ್ಣುಗಳು ಮುಳುಗಿ ಹೋದವು. ಅವನ ಸ್ನೇಹಿತರು ಮತ್ತು ಕುಟುಂಬದವರು ಅವನನ್ನು ಸಾಂತ್ವನ ಮಾಡಲು ಪ್ರಯತ್ನಿಸಿದರು, ಆದರೆ ಅವನ ಮೇಲೆ ನೆಲೆಸಿದ್ದ ಕತ್ತಲನ್ನು ತೆಗೆದುಹಾಕಲು ಯಾವುದೂ ಕಾಣಲಿಲ್ಲ. ಅವನ ಕರಾಳ ಕ್ಷಣದಲ್ಲಿ ಅವನು ಘೋಷಿಸಿದನು, ನನ್ನಂತಹ ಬಡ ವಿಫಲ ದರಿದ್ರ ಸಾಲದ ಹೊರೆಯಿಂದ ಬಳಲುತ್ತಿರುವ ಮತ್ತು ನನ್ನ ಗುರುವಿನ ಧರೆಯನ್ನು ಮರುಪಾವತಿಸಲು ಸಾಧ್ಯವಾಗದ ವ್ಯಕ್ತಿಗೆ ಸಾವು ಜೀವನಕ್ಕಿಂತ ಉತ್ತಮವಾಗಿದೆ. ಗೌರವ ಅಥವಾ ಸಮೃದ್ಧಿ ಇಲ್ಲದೆ ಜೀವನವನ್ನು ನಡೆಸುವ ಆಲೋಚನೆ ತುಂಬಾ ಹೆಚ್ಚಾಗಿತ್ತು. ಗಾಲವನ ವಿಲಾಪಗಳು ಹಳ್ಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ಅವನ ಸ್ನೇಹಿತ ವಿನತನ ಮಗನಾದ ಗರುಡನು ದೃಶ್ಯದಲ್ಲಿ ಕಾಣಿಸಿಕೊಂಡನು. ಪರ್ವತ ಶ್ರೇಣಿಯಷ್ಟು ಅಗಲವಾದ ರೆಕ್ಕೆಗಳು ಮತ್ತು ನಕ್ಷತ್ರಗಳಂತೆ ಹೊಳೆಯುವ ಕಣ್ಣುಗಳೊಂದಿಗೆ ಗರುಡನು ಒಂದು ವಿಸ್ಮಯಕಾರಿ ದೃಶ್ಯವಾಗಿತ್ತು. ಆತ ಆಕಾಶದಿಂದ ಇಳಿಯುತ್ತಿದ್ದನು. ಆತನ ಉಪಸ್ಥಿತಿಯು ಉಷ್ಣತೆ ಮತ್ತು ದಯೆಯನ್ನು ಹೊರಸೂಸುತ್ತಿತ್ತು. ಅಯ್ಯೋ ಪ್ರಿಯ, ಗಾಲವ ಸಂಗೀತದ ರೀತಿಯ ಧ್ವನಿಯಲ್ಲಿ ಗರುಡನು, ನಾನು ನಿನಗೆ ನನ್ನ ಸಹಾಯವನ್ನು ನೀಡಲು ಬಂದಿದ್ದೇನೆ. ನಿನ್ನ ಗುರುವಾದ ವಿಶ್ವಾಮಿತ್ರನು ನಿನ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾನೆ, ಮತ್ತು ನಾನು ನಿನ್ನ ಪರವಾಗಿ ಎಲ್ಲಾ ಲೋಕಗಳ ದೈವಿಕ ರಕ್ಷಕನಾದ ವಿಷ್ಣುವಿಗೆ ಮಾತನಾಡಿದ್ದೇನೆ. ನಿನ್ನನ್ನು ನನ್ನ ರೆಕ್ಕೆಯ ಕೆಳಗೆ ಕರೆದೊಯ್ಯಲು ಮತ್ತು ನಿನ್ನ ತೊಂದರೆಗಳನ್ನು ನಿವಾರಿಸುವ ಸ್ಥಳಕ್ಕೆ ಕರೆದೊಯ್ಯಲು ಅವನು ನನಗೆ ಅನುಮತಿ ನೀಡಿದ್ದಾನೆ. ಗರುಡನ ಮಾತುಗಳನ್ನು ಕೇಳಿದಾಗ ಗಾಲವನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವನ ಅದೃಷ್ಟವು ಬದಲಾಗಲಿದೆ ಎಂಬುದು ನಿಜವೇ? ಹೊಸ ಭರವಸೆಯೊಂದಿಗೆ ಅವನು ತನ್ನ ದುಃಖದ ಹಾಸಿಗೆಯಿಂದ ಎದ್ದು ಅಜ್ಞಾತದ ಕಡೆಗೆ ಗರುಡನನ್ನು ಹಿಂಬಾಲಿಸಿದನು. ಅವರು ಒಟ್ಟಾಗಿ ರಕ್ಷಣೆಯನ್ನು ಬಯಸುವ ಎಲ್ಲರ ದೈವಿಕ ಆಶ್ರಯವಾದ ಭಗವಾನ್ ವಿಷ್ಣುವಿನ ಆಶ್ರಯವನ್ನು ಹುಡುಕುತ್ತಾ ಸಮುದ್ರದ ವಿಶಾಲವಾದ ಪ್ರದೇಶವನ್ನು ಹಾದು ಹೋಗಲು ಹೊರಟರು. ಅವರು ಆಕಾಶದ ಮೂಲಕ ಮೇಲೇರುತ್ತಿದ್ದಾಗ ಗಾಲವನು ತನ್ನ ಚಿಂತೆಗಳ ಭಾರವು ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಏರುತ್ತಿರುವುದನ್ನು ಅನುಭವಿಸಿದನು. ಗಾಳಿಯು ಅವನ ಕೂದಲನ್ನು ಚಿಮ್ಮಿಸಿತು ಮತ್ತು ಸೂರ್ಯನು
ಅವನ ಮುಖದ ಮೇಲೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಅವನು ಹಿಂದೆಂದೂ ನೋಡಿರದ ಮುಂದಿನ ಹಾದಿಯನ್ನು ಬೆಳಗಿಸಿದನು. ಗರುಡನು ಅವನ ಪಕ್ಕದಲ್ಲಿದ್ದಾಗ ಈ ಜಗತ್ತಿನಲ್ಲಿ ತಾನು ಒಬ್ಬಂಟಿಯಾಗಿಲ್ಲ,